ಅವ್ರಿಗೆ ಸೆಕ್ಯೂರಿಟಿ, ನಮ್ಮನ್ನ ರಕ್ಷಣೆ ಮಾಡೋರಿಗೆ ಸೆಕ್ಯೂರಿಟಿ. ಮತ್ತೊಂದು ಅಣ್ಣ ಅರ್ಜೆಂಟ್ ಇದ್ರೆ ಏನೋ ಮೀಟಿಂಗ್ ಮಾಡಂಗಿದ್ರೆ ಮಾಯ ಮಂಗಳವಾರ ಶುಕ್ರವಾರ ಬಿಟ್ಟು ಬಾಕಿ ಬರೋಬಿಟ್ಟೆ, ಅಮಾವಾಸ್ಯೆ ಬರೋಬಿಟ್ಟೆ. ಕುಡಿಯೋ ನೀರು ಇಕ್ಕಿದ್ದೆ ನಾನು, ಜನ ಕುಡಿಯೋ ನೀರು ಉಪಯೋಗಿಸ್ತಾ ಇರಲಿಲ್ಲ, ಕಾಲು ತಗೊಂಡರು ಅಲ್ಲಿ ಹೋಗ್ತಿರಲಿಲ್ಲ. ನೆನ್ನೆ ರಾತ್ರಿ ಒಬ್ರು ಬಂದು ಬೈಸ್ಕೊಂಡವ್ರು ಒಂದು 6-6ವರೆಗೆ ನೀರು ಇಲ್ಲಿಗೆ ಹೋದಲ್ಲ ಅಂತ ಗೊತ್ತಾಗ್ತದೆ. ಎಲ್ಲಿಗೆ ಬಂದು ನೀರಿತ್ತು, ಯಾರೋ ತಮ್ಮನಂತ ಬಂದು ನೀರು ಮಾಡಿಸಿದ್ದ. ಅಲ್ಲಿ ಹೆಣ್ಮಕ್ಳು ಬಂದು ಪಲ್ಲೆ ಪಾನ್ಪುರ್ ಹೋಗಿ ಹೆಣ್ಮಕ್ಳು ಕಾಲು ತಗೊಂಡವರು ಬೈದ್ರೆ ಕಂಪ್ಲೇಂಟು. ನೀವು ಆಮೇಲೆ ನಮ್ಮ ಸರ್ಕಾರ ಕಾನೂನು ಹೆಂಗೈತೆ ಅಂದರೆ ಪುಣ್ಯಕ್ಷೇತ್ರ ಪುಣ್ಯ ಮಾಡ್ತಾರ ಏನು ಮಾಡ್ತಾರ ಅದು ನೋಡೋದಿಲ್ಲ. ನಿಮ್ಮದೇ ನಡೆಯುತ್ತೆ. ಯಾಕಂದ್ರೆ ನಾವು ದೂರಿನ ಬಂದೀವಿ ಅಂತೀವಿ, ನಾವು ದಿನ 4 ಗಂಟೆ ಎದುರ್ತೀವಿ. ಅದು 12 ಗಂಟೆ ಮತ್ತಂತೀವಿ ನಾವು. 8 ಗಂಟೆ 6 ಗಂಟೆ ಕ್ಲೋಸ್ ಆಗುತ್ತೆ, 8 ಗಂಟೆ ಬರ್ತಾನೆ ಇರ್ತಾರೆ. 2 ಅವರ್ ಕಟ್ಲೆ ಅಂತರಾಗಿಂತ ಕ್ಲೀನ್ ಮಾಡೋಕೆ 10 ಗಂಟೆ ಆಗ್ಬಿಡುತ್ತೆ. ಸ್ನಾನ ಮಾಡೋಕೆ 11-12 ಗಂಟೆ. ನೀವು ಎಲ್ಲಿಂದಲೋ ಮೇಕಪ್ ಮಾಡ್ಕೊಂಡು ಸ್ಟೈಲ್ ಬಂದಾಗ ಯಾರು ಗೊತ್ತಾ ದೂರಿಂದ ಬಂದೀವಿ ಅಂದ್ರೆ ಮುಗಿತು, ನಾವಿನ್ನು ಎದುರ್ಬೇಕು ನಿಮಗೆ. ಯಾಕೆ ನಮ್ಮ ಕಾನೂನು ಹಂಗೆ ಐತಿ. ಇನ್ನು ಗಂಡು ಮಕ್ಕಳುಗಳು ಅವ್ರ ಮನೆಗೆ ಅಪ್ಪ ಅಮ್ಮ ಅನ್ನ ಹಾಕಿಲ್ಲ ಗೊತ್ತಿಲ್ಲ, ಗೊತ್ತಾ ನಮ್ಮ ಅಣ್ಣಂತಾನೆ, ನಮ್ಮ ಸಂಘ ಗೊತ್ತಾ ಅಂತಾನೆ, ನನಗೆ ಗೊತ್ತಿಲ್ಲ. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ನನಗೂ ಗೊತ್ತಾ, ಗುಡ್ ನ್ಯೂಸ್. ನಾನು 2 ಸರಿ ಸ್ಟೇಷನ್ಗೆ ಹೋಗಿದ್ದೀನಿ, ಕ್ಲಾಸ್ ಹಾಕಿಬೇಕಾರೆ ಒಂದು ಸರ್ಕಾರ ಏನೋ ಮಾಡೋಕೆ ಹೋಯ್ತು ಅಂತ ಹೇಳ್ತೀನಿ ಬೇಕಾರೆ. ಒಬ್ಬರು ಕಾಲು ತಿಕ್ಕಿ ತಪ್ಪು ಮಾಡಿದ್ದೆ, ಇನ್ನೊಬ್ರು ಲೇಟಾಗಿ ನಿಧಾನಕ್ಕೆ ಬರಪ್ಪ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕರ್ಕೊಂಡೋಗಿ ಹೇಳ್ತೀನಿ, ನಾನು ಪತಿರಥರು ಹೆಂಡತಿ ಕೊಟ್ಟಿದ್ದು ಕಂಪ್ಲೇಂಟ, ನಾನು ಪತಿರಥೆ ನಮ್ಗೆ ಬೈದರು ಅಂತ. ನಂಗೆ ಗೊತ್ತಾಗಿಲ್ಲ ಪತಿರಥೆ ಬೈದ್ಬಿಟ್ಟೆ ಅಂತ. ಅವನಿಗೆ ಗೊತ್ತಿಲ್ಲ ಸಾಕ್ಷಾತ್ ಜೀವನ ಪೂರ್ತಿ ಈ ಜಗತ್ ಸಾಕ ಪತಿರಥರನ್ನ ಕಣ್ಣಿಂದ ಕಂಡು ಕೈಯಿಂದ ಮುಟ್ಟಿ ನಿತ್ಯ ಸೇವೆ ಮಾಡೋ ನಾನೇ ಅಂತ ಅವ್ನಿಗೆ ಗೊತ್ತಿರೋದಿಲ್ಲ. ಅದಾಗತ್ತಾ ಯಾರೊಬ್ಬ ಸಂಸ್ಕಾರವಂತ ಹೆಂಡ್ತಿನ ಕರ್ಕೊಂಡು ಸ್ಟೇಷನ್ಗೆ ಹೋಗೋದಿಲ್ಲ. ಯಾರೊಬ್ಬ ಸಂಸ್ಕಾರವಂತ ಹೆಣ್ಣು 4 ಟೈಮ್ ಬಗ್ಗೆ ಮಾತಾಡೋದಿಲ್ಲ. ಈಗ ನಮ್ಮಮ್ಮ ಬಾಕ ಕರಿಕೊಳ್ಳೋಣ, ನಾವು ನಮ್ಮ ಮೆಂಟೇನ್ ಕರಿಕೊಳ್ಳೋಣ, ನಮ್ಮ ಅಕ್ಕ ಅಲ್ಲೇ ಹಂಗೆ ಕರೀರಿ, ನನ್ನ ತಂಗಿ ಬದಲು ಗೊತ್ತಾ ಕರೀರಿ, ನನಗೆ ಬದಲೇ ಅಂತ ಬತ್ತಳ ಹುಡುಗಿ ಬತ್ತಳ. ಈಗ ಅವ್ನು ಸಂಸಾರವಂತ ಬೈಸನ್ ಸಂಸಾರವಂತ, ಅವ್ನು ಸಂಸಾರವಂತ ಇಲ್ಲ. ನಾವು ವೈರ ಕುಡಿಕೊಂಡು ಗೊತ್ತಾ ನಾನು ಯಾರು ಬಂದಿರೋನು. ಈಗ ಅದಕ್ಕೆ ಅವ್ನು ಸಂಸಾರವಂತ, ಅದಕ್ಕೆ ಭಾವ ಅಂದೆ ಅವನ್ನ, ಬಾಮ ಇದ್ದ ನಮ್ಮ ಅಕ್ಕ ಮಗನ ಆಗ್ಬೇಕು. ಅವ್ನು ಬೆಳ್ಳೆ ಬೇರೆ ಅವನು ಎಣ್ಣಿರ್ತಾನ ಅಂದಾದ್ರೆ ಒಳಗೋರು ಜಾಗ ಬಿಡಿ ದಯವಿಟ್ಟು. ಯಾಕಂದ್ರೆ ಒಳಗೋರು ಲೇಟ್ ಆಗುತ್ತಾ ಅಂತಾರೆ ನೋಡಿ. ಕಲ್ನ ಕುಂಡಿಸಿ ನಗ್ತಿರು ನೀವೆಲ್ಲ, ಕುಂಡಿಸಿ ನಗ್ತಿರೋ ದಿನನಿತ್ಯ ನಮ್ಗೆ ರೋದನೆ ಹಂಗಿರುತ್ತೆ ನೋಡಿ. ಆರ್ಟಿಂಗ್ ಇತ್ತು ವಿಡಿಯೋ ಮಾಡೋದು ಏನ್ ಮಾಡೋಣ ನೋಡ್ರಿ. ನಿಮ್ಮ ಊರಲ್ಲಿ ನೀವೆಲ್ಲ ದೂರಕ್ಕೆ ಹೋಗಿ ಆಗಿಲ್ಲ ಅಂದ್ರೆ ನಿಮ್ಮ ಊರಲ್ಲಿ ಒಬ್ರು ಬಡವರು ಇದ್ದೇ ಇರ್ತಾರೆ, ಇದಾರೆ ಇಲ್ವ? ಎಲ್ಲ ಊರಿಗೆ ಇರ್ತಾರೆ. ಅವ್ರಿಗೆ 2 ಸೀಟ್ ಕೊಡಿಸ್ತಾರೆ. ಹೊಸ ಮನಸ್ಸು ಮಾಡಿದ್ರೆ ಯುವಕರ ಹೊಸ ಸಮಾಜ ಸೃಷ್ಟಿ ಮಾಡ್ಬೋದು. ಎಚ್ಚೆತ್ಕೊಳ್ಳಿ, ಇನ್ನು ಮುಂದಾರು ಜಾತಿ ಬೇರೆ ತೆಗೀರಿ, ಜಾತಿನ ತೆಗೀರಿ, ಹೆಣ್ಣು ಗಂಡುನ ಬೇರೆ ಮಾತು ತೆಗೀರಿ. ಅಪ್ಪ ಅಮ್ಮ ಒಡೆಯಾರ ಸೂಪ್ ಮಾಡಿ ಸಾಯಿಸ್ಬಿಡಿ. ಕೆಲಸ ಇಲ್ಲ ಅಂದ್ರೆ ಸೋಮವಾರಗಳಿಗೆ ಅಧಿಕಾರನ ಏನು ಕೊಟ್ಬಾರ್ದು ಗೌರ್ಮೆಂಟಿಂದ. ಕೆಲಸ ಇಲ್ಲ ಅಂದ್ರೆ ದುಡ್ದು ಬಿಟ್ಟು ಓದಿ ನನ್ನ ಕೆಲಸ ಮನೆ ಮಲಗೇನೆ ಅಂದರೆ ವೇಸ್ಟ್. 5 ನೀತಿ ಬೇಕಾ ಮಾಡಬೇಕು, ಹೇಳೋಣ ಬೇಡ? ಕರೆಕ್ಟಾಗಿ ಹೇಳಿದ್ವಿ, ಹೇಳ್ತೀನಿ, ಹೇಳಲ್ಲ. ಜಾತಿ ನೋಡಿ ಓಟ್ ಹಾಕ್ಬೇಡಿ, ವ್ಯಕ್ತಿ ನೋಡಿ ಓಟ್ ಹಾಕಿ. ಯಾಕೆಂದರೆ ನಾನು ರಾಜಕೀಯವಾಗಿ ಏನು ಮಾತಾಡೋದಿಲ್ಲ, ಅಷ್ಟೊಂದು ದೊಡ್ಡನೂ ಅಲ್ಲ ನಾವು. ನಾನು ಹೇಳೋದು ಒಂದೇ, ಯಾರಾದರೂ ಗೆಲ್ರಿ ಮುಂದೆ ಯಾರಾದರೂ ಮಕ್ಕಳು ಹೆಂಗ್ ನಿಮ್ಮ ಮಕ್ಕಳು ಹೇಳಿ ದಯವಿಟ್ಟು ಜಗತ್ತಿನ 2 ತೆಗಿಕೆ, ಒಂದು ಹೆಣ್ಣು ಗಂಡು ಅನ್ನೋದೊಂದು. ಯಾಕಂದ್ರೆ ಹೆಣ್ಮಕ್ಳು ಒಳಗೆ ಗಲಾಟೆ ಮಾಡಿ ಬೈಯಂಗಿಲ್ಲ ನಾವು. ನೀವೆಲ್ಲಿಂದಲೋ ಬಂದಿರ್ತೀರಾ, ನಿಮಗೆ ನಿಮ್ಮ ಮನೇಲೆ ಹೆಂಗೆ ನೀವು ಬೆಳೆಸಿರ್ತಾರೆ ನಮ್ಗೆ ಗೊತ್ತಿರಲ್ಲ. ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಗಲಾಟೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟಮ್ಮ. ಇನ್ನು ಗಂಡು ಮಕ್ಕಳು ಬೈಯಂಗಿಲ್ಲ, ಅವ ಸಂಘ ಲೀಡರ್ ಬರ್ತಾರೆ, ಅವ್ರ ಅಪ್ಪ ಅಮ್ಮಗೆ ಅನ್ನ ಹಾಕಿರ್ತಾರಲ್ಲ ಗೊತ್ತಿಲ್ಲ, ಇಲ್ಲಿ ಬಂದು ನ್ಯಾಯ ಹೇಳಕ್ ಬರ್ತಾರೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಯಾಕೆ 12 ಗಂಟೆ ಮಾಡಿ ಅಂತ ಅರ್ಥ ಇದೆ. ಈಗ 12 ಗಂಟೆ ಯಾಕೆ ಬಂತೀವಿ ಬರ್ತೀನಿ ನಮ್ಗೆ ಗೊತ್ತಾಯ್ತಾ? 9 ಗಂಟೆ ಓಪನ್ ಇದೆ, ಯಾಕೆ ಗೊತ್ತಾಯ್ತಾ? 6 ಗಂಟೆ ಒಳಗೆ ಬಂದರೆ 5 ಗಂಟೆ 6 ಗಂಟೆ ಬಂದವರು 5 ಗಂಟೆ 6 ಗಂಟೆ ಪೂಜೆ ಆಗ್ತಾ ಇರುತ್ತೆ. ದೇವ್ರು ನಂಗೆ ತೋರಿಸ್ಬಿಡಿ ಅಂತ ನಮ್ಮನ್ನ ಸೆಕ್ಯೂರಿಟಿ ಏನಾದ್ರು ಕರೀತಾರಪ್ಪ, ಸೆಕ್ಯೂರಿಟಿ ಅಂತಾರೆ. ನಗರ ಮಾಡ್ಬಿಡಪ್ಪ. ನನ್ನ ತಂಗಿಯರ ಅಕ್ಕ ಆಗ್ಬೋದು, ಬರೇ ಅಷ್ಟಕ್ಕೂ ಮಾತ್ರ. ಗಂಡ್ಮಕ್ಳ ಇದು ನಿಮ್ಮ ಸ್ವಂತ ಮನೆ, ಹೆಣ್ಮಕ್ಳು ನಿಮ್ಮ ತವ್ರ ಮನೆ. ದಯವಿಟ್ಟು ತವ್ರ ಮನೆ ಗಲಾಟೆ ಮಾಡೋ ಅಂತ ಹೆಣ್ಮಕ್ಳು ಬರಲೇಬೇಡಿ. ನಾನು ನಿಮ್ಮನ್ನ ನಮ್ಮಲ್ಲಿ ಸೇರ್ಕೊಳ್ಳೋದಿಲ್ಲ. ಗಂಡ್ಮಕ್ಳ ಇದು ನಿಮ್ಮ ಸ್ವಂತ ಮನೆ, ಇದನ್ನ ಉದ್ಧಾರ ಮಾಡಕ್ ಬನ್ನಿ, ಇಲ್ಲಿ ಹಾಳು ಮಾಡಕ್ ಬರ್ಬೇಡಿ. ನೀವೊಬ್ಬರು ಹಾಳು ಮಾಡಕ್ ಬಂದ್ರೆ, ಉದಾಹರಣೆ ನಾನೇ ಇದು ಮನೆ 12 ಗಂಟೆ ಬರಲ್ಲ, ನನಗೆ ನೋಡಿರ್ತೀರ ಲೈವಲ್ಲಿ ಹಾಕಿದ್ದೀನಿ, ಅಲ್ಲಿ ಮಗು ಮನುಷ್ಯಂಡು ಹೋಗೋ ಮಲಗಲಿ. ನಮ್ಮ ಜನ ಪಾಪ ಜನ ಕಲ್ಲೇ ಬಿಟ್ಟಿಲ್ಲ. ಹಂಗಾಗಿ ಜನಸೇವೆ ಮಾಡೋದು ಬಿಡ್ಬೇಕು ಅಂತ ಬಹಳ ಟ್ರೈ ಮಾಡ್ತೀನಿ. ಮೊನ್ನೆ ಎಲ್ಲ ಬಂದು ಜಗಳ ಆಡ್ತೀನಿ ನನ್ನ ಮೇಲೆ. ಎಲ್ಲ ಕಡೆ ಸ್ವಾಮಿ ಸಿಗಲ್ವಾ ಅಂತ ಹೇಳಿ ನಮ್ಮ ಕಡೆ ಜಗಳ ಹೆಂಗಾಡಿ ಗೊತ್ತಾ? ಮೊನ್ನೆ ಬಂದು ಹುಡುಗರು ಹಾಕೊಂಡು ಯಾಕೆ ನೀವು ಮುಟ್ಟಿಲ್ಲ ಅಂತ ಜಗಳ ಆಡ್ತಾರೆ. ಮುಟ್ಟ್ರೆ ಅಂತ ನೀವು ಮುಟ್ತಾರೆ ಅಂತ ಬ್ಯಾಡ್ ಮಿಷನ್ ಮಾಡ್ತಾರೆ, ಮುಟ್ಟಿಲ್ಲ ಅಂತ ಜಗಳ. ಏನ್ ಮಾಡೋದು? ಅಪ್ಪನೆ ಕರೆಸ್ತೀನಿ ನೀವು ಸುಮ್ತಿದ್ರೆ. ಅಲ್ಲಿ ನೋಡಿರ್ತೀರಾ 9 ಕಾಲ 2 ಕಾಲಲ್ಲಿ ಪೂಜೆ ಆಗುತ್ತೆ, ಮಿಕ್ಕಿದ ಕಾಲ ಅಲ್ಲಿರ್ತವೆ. ಅದು ಕಾಣುತ್ತೆ ದೇವರು. ಅಲ್ಲಿ ಅಪ್ಪನೆ ಕರೆಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಸುಮ್ಮನಿದ್ರೆ ಆಲ್ಟಿಂಗ್ ಕೊಡೋಣ ಅಂತಿದ್ದೆ. ಆಲ್ಟಿಂಗ್ ಕೊಟ್ರೆ ನೀವು ಸುಮ್ಮನೆ ಇಸ್ಕೊಂಡು ತಿಂದ್ರೆ ಪರವಾಗಿಲ್ಲ. ಬೆಡ್ಶೀಟ್ ಒಳ್ಳೆ ಕೊಟ್ಟಿಲ್ಲ ಅಂತೀರಾ, ದಿಂಬು ಒಳ್ಳೆ ಕೊಟ್ಟಿಲ್ಲ ಅಂತೀರಾ. ಆಮೇಲೆ ಬೆಳಗ್ಗೆ ಎದ್ದು ನಮ್ಮ ತಾಯಿನೇ
ಅಡಿಗೆ ಲೇಟ್ ಆಗುತ್ತಾ ಅಂತಿದ್ದೀರಾ, ಅದೇ ಸಮಸ್ಯೆ. ಆಮೇಲೆ ಇಂಥದೇ ಬೇಕು ಅಂತ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ಹೋದ ಜಾಗದಲ್ಲಿ ಬದುಕರ್ಮ ಜೀವನ ಮಾಡೋರ್ನ ಒಳ್ಳೆಯರು ಅಂತ, ಕರೆಕ್ಟಾ? ಈಗ ಮಗು ಲೆಟ್ರಿನ್ ಮಾಡೋ ಸಹಜ, ಡೈಪರ್ ಬಾಚೋಗೋದಿಲ್ಲ. ನೆಂಟರುಗಳೆಲ್ಲ ಬೇಜಾರಾಗಿ ಬಿಟ್ಟಿರೋದು ಅಂದಾದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ನೀವೊಬ್ರು ಬಂದು ದೇವ್ರ ಬಾವಿ ಎಲ್ಲಿತ್ತಿ ಮಕ್ಕಳಂಗಿದಾವಲ್ಲ ಅಣ್ಣ, ಯಾಕೆ ಸೊಳ್ಳೆ ಕಡೆಯಲ್ಲ, ರಕ್ತ ನಾಯಿನ ಕೇಳಲ್ಲ, ₹1 ಕೇಳಲ್ಲ, ಅಣ್ಣ ಜಾತಿನೇ ಕೇಳಲ್ಲ, ಎಲ್ಲರೂ ಮುಟ್ತೀಯ, ಯಾಕೆ ಹಿಂಗ್ ಅಂತರ ಕೊಡ್ತೀಯ, ಸೀರೆ ಕೊಡ್ತೀಯ, ದುಡ್ಡು ಕೊಡ್ತೀಯ, ಅಕ್ಕಿ ಕೊಡ್ತೀಯಂತೆ, ಅಣ್ಣ ಸೀಟ್ ಹಾಸ್ ಕೊಡ್ತೀಯ ಬಡಬಗ್ರಿಗೆ, ಯಾಕೆ ಅಂತ ಯಾರು ಕೇಳಿಲ್ಲ ಇವತ್ತು. ನಾವು ಶಾಲೆಗಳು ಯಾಕೆ ಡ್ರೆಸ್ ಕೊಡ್ತೀರಾ, ಯಾಕೆ ಮಕ್ಕಳು ಫೀಸ್ ಕಟ್ತೀರಾ ಅಂತ ಯಾವನು ಕೇಳಿಲ್ಲ ಇವತ್ತು. ನಾವು ಕೇಳ್ತಾರ ಅಷ್ಟು ಹೇಳಿಗ ನಾನು ರಿಯಲ್ ಸ್ವಾಮಿ ಆಗ್ಲಾ, ನೀವೆಲ್ಲ ಹೋಗಿ ರಿಯಲ್ ಸ್ವಾಮಿ ಆಗ್ತೀನಿ, ಗಡ್ಡ ಬಿಡ್ಕೊಂತೀನಿ, ದಿನಕ್ಕೂ ಅಂತ ಡಿಸೈನ್ ಕಟ್ ಮಾಡ್ಸಿಂತೀನಿ, ಗಡ್ಡ ಬೇರೆ ಬೆಳಗಾಗ್ತ ಬಣ್ಣ ಹಾಕಿಂತೀನಿ, ಕೂದಲಿಲ್ಲ, ದೇವತ್ತು ಕೂದಲಾಗಿವೆ, ಉದ್ರಾಗಿವೆ, ಕೂದಲು ಪ್ರೋಗ್ರಾಮ್ ಹಾಕಿಂತೀನಿ. ಅಲ್ಲಪ್ಪ ನೀವು ಹಿಂಗಂದ್ರೆ ಏನು ಬಿಡ್ಬಾರ್ದು, ಏನು ಬಿಟ್ಟದಲ್ಲ, ಆತ್ಮ ಮಾಡ್ಬೇಕು. ಆತ್ಮ ಅಂತ ಗೊತ್ತಾ ಚೆನ್ನಾಗಿ ಉತ್ತರ ಹ್ಯಾಂಡಿಕ್ಯಾಪನ್ನ ಹೌದಾ? ಮಂಡ್ಯ ಅಮರಣ್ಯಕ ಅವನಿಲ್ಲಿ ನೋಡಿ, ಈ ತರ ಯಾರು ತವರಿಲ್ಲ ಅಂತೀರಿ, ಗೌರಿ ಹಬ್ಬದ ತಿಂಗಳಲ್ಲಿ ಯಾವತ್ತಾರು ಬನ್ನಿ, ಸೀರೆನೇ ಕೊಡ್ತೀವಿ ಅಂತ ಹೇಳೋದಿಲ್ಲ. ಒಂದ್ ವೇಳೆ ಸೀರೆ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಅಷ್ಟಾಗ ಹೋಗಿ ಮಿಸ್ಸೇ ಇಲ್ಲ. ನಿನ್ನೆ ನೋಡಿರ್ತೀರಾ, ನಮ್ಮ ಉತ್ತರ ದಿವಸ ನನಗೆ ಆಡ ಹೋಗು ಅಂತ ಬಂದ್ರು ದಾವಣಗೆರೆಯವರು, ನಾನು ಅವಾಗ ಅದೃಷ್ಟ ಅವ್ರಿಗೆ ಸೇರಿ ಸಿಕ್ಕಿದ್ದು, ನಂಗೆ ಗೊತ್ತೇ, ನಾನು ಸಿಕ್ಕಿದ್ದೀನಿ ನನ್ನ. ಅದ ದಯವಿಟ್ಟು ಯಾರಿಗೆ ಬಾಗಿನ ಕೊಡಲ್ಲ ತಂಗಿಯರಿಗೆ ಬನ್ನಿ, ಗಲಾಟೆ ಮಾಡಬೇಡಿ, ಉಳ್ಕೊಂಡೋಗಿ. ಮತ್ತೆ ಲೆವೆಲ್ ಆಗ್ತೀನಿ ಎಲ್ಲಾ ಕಡೆ, ಕೆಲವೊಂದ್ ಕಡೆ ತಡೆ ಹೊಡಿತೀವಿ ಬನ್ನಿ, ಮಾಟ ಮಾಡಿಸ್ತೀವಿ ಬನ್ನಿ, ಮಂತ್ರ ಮಾಡಿಸ್ತೀವಿ ಬನ್ನಿ, ಒಂಬಸರಿ ಬನ್ನಿ, ಕಾಯಿ ಕಟ್ಟ್ರಿ, ಮಣ್ಣು ಕಟ್ಟ್ರಿ, ತಲೆ ಕಟ್ಟೋಂಗ್ ಬನ್ನಿ, ಏನೇನೋ ಹೇಳ್ಕೊಡ್ತಾರಂತೆ, ನಂಗೆ ಗೊತ್ತಿಲ್ಲ. ನಾನು ಪ್ರೀತಿಯಿಂದ ಬನ್ನಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಹಣ ಇಲ್ಲ ಅಂದ್ರೆ ಹಣ ಇದ್ದಾಗ ಬನ್ನಿ, 9 ಸರಿ ಬರೋ ಅವಶ್ಯಕತೆ ಇಲ್ಲ, ಮರಿಕಡೆ ಅವಶ್ಯಕತೆ ಇಲ್ಲ. ಲೈವಲ್ಲೇ ಹೇಳ್ತೀನಿ, ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ತೊಟ್ಲು, ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು, ಬೆಳ್ಳಿ ಛತ್ರಿಗಳು, ಬೆಳ್ಳಿ ಛತ್ರಿಗಳು ನಾನೇ ನೀವು ಫ್ರೀ ಕೊಡ್ತೀನಿ, ಯಾರಿಗೆ ಬೇಕಾಗಿ. ₹1000 ಕೊಟ್ಟು ನೀವು ತಾಂಬತ್ತೀರಿ, ಅದರಲ್ಲಿ 10% ಬೆಳ್ಳಿ ಇರೋದಿಲ್ಲ, ತಗಡಿಗೆ ನೀರು ಬಿಟ್ಟಿರ್ತಾರೆ. ನೀವು ಅದು ₹1000 ಕೊಡೋ ಬದಲು ನಂಗೊಂದು ₹100 ಹಾಕಿ, ಇಲ್ಲ 50 ಹಾಕಿ, 10 ಹಾಕಿ, 5 ಹಾಕಿ, ಮಿಕ್ಕಿದ್ರೆ ಮನೆ ಮಕ್ಕಳಿಗೆ ಓದೋ ವಿದ್ಯಾಭ್ಯಾಸಕ್ಕೆ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸಿ. ನೀವು ₹1000 ಕೊಟ್ಟು ಊಟ ಮಾಡ್ಕೊಂಬನ್ನಿ, ಬಿಲ್ ಮಾಡ್ಕೊಂಬನ್ನಿ, ಪರವಾಗಿ ₹1000 ಕಾರಾಗ ಬನ್ನಿ, ನಂಗೆ ಬೇಜಾರಿಲ್ಲ. ನಿಮ್ಮ ತಾಯಿ ತಂದೆನ ಸಾಕಷ್ಟು ನೀವು ತಾಯಿ ತಂದೆ ಅತಿಕೆ ಶ್ರೀಮಂತರಾಗಬೇಡಿ, ನಿಮ್ಮ ತಾಯಿ ತಂದೆನ ಅತಿಕೆ ಊಟ ಹಾಕೊಳ್ಳಷ್ಟು ವಿದ್ಯಾವಂತರಾಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ₹1000 ಬಿಲ್ ಮಾಡಿ, ಅಡ್ಡಿ ಇಲ್ಲ. ₹1000 ಮಾಡೋದು 9 ಮಾಡಿ, 900 ಮಾಡಿ, ₹100 ಆಚೆ ಕಡೆ ಕೈ ಕಾಲದ ಮಲಗಿರ್ತಾರೆ, ಯಾರು ಕೈ ಕಾಲದಲ್ಲಿ ಇದ್ದೇ ಇರ್ತಾರೆ, ಎಣ್ಣೆ ಹೊಡೆದಾರಲ್ಲ, ಅವ್ರಿಗೆ ಒಂದು ಊಟ ಕೊಡಿಸ್ತೀನಿ. ನಾನು ನಿಮ್ಮನ್ನು ಇಲ್ಲೇ ನಮಸ್ಕಾರ ಮಾಡ್ತೀನಿ. ಅದೇ ನಾನು ಹೇಳ್ತೀನಿ, ನಿಮ್ಮ ಮಕ್ಕಳು ವೆಡ್ಡಿಂಗ್ ಸೀಸ ನಿಮ್ಮೂರು ತುಂಬಾ ಬಡರಿರ್ತಾರೆ. ಈಗ ನಾನು ಸೀಟು ಕರೆಂಟ್ ಕಳೆದ ನೋಡೇ ಇಲ್ಲ, ಹಂಗೆ ಬೆಳೆದಂತಕ್ಕಂಥನು. ನಾನು ಕರೆಂಟೇ ನೋಡಿಲ್ಲ, ನಾವು ಸೀಟು ನೋಡಿಲ್ಲ, ಮೊಬೈಲ್ ನೋಡಿ ಇತ್ತೀಚೆಗೆ ನಾ ಬೈಕ್ ಹೊಡೆಯಕ್ಕೆ ಗೊತ್ತಾಗಲ್ಲ, ನಾನು ಬೆಳೆದ ಮೇಲೆ ದಾಂಡ ಮಾಡಿರೋದು. ಅಂದಾಜು ನೋಡಿರ್ತೀರಾ, ದೊಡ್ಡ ಕಾರ ಬರ್ಬೇಕು ಅವಶ್ಯಕತೆ ಇಲ್ಲ. ನನ್ನ 8 ಹೋಗಿನ ಕಾರ್ಗಳು ನೋಡಿರ್ತೀರ, ಗಾಡಿ ಪಂಚರ್ ಆಗೋದಿಲ್ಲ. ಬದುಕೋಕಿಷ್ಟೇ ಚಿಕ್ಕ ಮನೆ ಸಾಕು, ತಿನ್ನಕ್ಕಿಷ್ಟೇ ಅನ್ನ ಸಾಕು. ದಯವಿಟ್ಟು ನಿಮ್ಮ ಮಕ್ಕಳು ಬರಡೆ ಮಾಡಿದ್ರೆ ವೆಡ್ಡಿಂಗ್ ಮಾಡಿದ್ರೆ ಅಂದಾಶ್ರಮಕ್ಕೆ ಹೋಗಿ, ವೃದ್ಧಾಶ್ರಮಕ್ಕೆ ಹೋಗಿ, ಕಣ್ ಕಾಣದ ಪುಣ್ಯಾತ್ಮರು ಇರ್ತಾರೆ, ಮಾತಾಡ ಪುಣ್ಯಾತ್ಮರು ಇರ್ತಾರೆ, ಅವ್ರಿಗೊಂದು ಅನ್ನನೋ ಒಂದು ಬಟ್ಟೆನ ಕೊಡಿಸಿ. ದಯವಿಟ್ಟು ಸಂಘ ಮಾಡ್ಕೊಳ್ಳಿ, ನಿಮ್ಮೂರು ಸಂಘ ಮಾಡ್ಕೊಳ್ಳಿ, ಒಳ್ಳೆ ಸಂಘ ಮಾಡ್ಕೊಳ್ಳಿ, ನಿಮ್ಮೂರು ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮೂರು ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಅದಾ ಈ ವರ್ಷಕ್ಕೊಂದ್ಸರಿ ಡಿಜೆ ಹಾಕೊಂಡು ಗಣಪತಿ ಇಕ್ಕಿ ಪೂಜೆ ಮಾಡಿ, ಬಟ್ ಡಿಜೆ ಹಾಕೊಂಡು ಡಗಡ ಕುಣಿದು ಅಲ್ಲಿ ಬಾಣ್ತಿಯರ್ ಮಲಗಿರ್ತಾರೋ, ಬಸ್ಸೇಜ್ ಮಲಗಿರ್ತಾರೋ, ವಯಸ್ಸಾರ ಮಲಗಿರ್ತಾರೋ, ಪೇಷಂಟ್ ಮಲಗಿರ್ತಾರೋ, ಮಗು ಮಲಗಿರುತ್ತೋ, ನೀವು ಡಗಡಗ ಹಾಕೋ ಬದಲು ಆ ಪಟಾಕಿ ಹೊಡೆಯೋ ಬದಲು ನಿಮ್ಮೂರಿಗೆ ಬೋರ್ ಹಾಕ್ಸ್ಕೊಂಡ್ರೆ ಬೇಸಿಗೆಕಾಲದಲ್ಲಿ ನೀರಿಗೆ ಸಮಸ್ಯೆ ಆಗೋದಿಲ್ಲ. ಆಗುತ್ತಾಗಲ್ವಾ? ಇದನ್ನ ಯಾವ ಸ್ಕೂಲಾಗ ಹೇಳ್ಕೊಡಲ್ಲ, ಯಾವ ಮಾಧ್ಯಮ ಹೇಳ್ಕೊಡಲ್ಲ, ಎಲ್ಲ ಹೇಳ್ಕೊಡ್ತಾರೆ. ಈಗ ಜನ ಹೆಂಗಾಗ್ಬಿಟ್ಟಾರೆ ಅಂದ್ರೆ ಬಣ್ಣದ ಲೋಕ ಮಾರೋಗ್ಬಿಟ್ಟಾರೆ. ಈಗ ಉದಾಹರಣೆ ನಾನೇ ಸಾಕಷ್ಟು ನೋಡಿದ್ದೀನಿ, ಸಾಕಷ್ಟು ಮಂದಿ ಹೋಯ್ತೀನಿ, ಆ ಮಕ್ಕಳು ತೊಳಗಿಲ್ಲ, ಕನ್ನಡ ಬರೋದಿಲ್ಲ. ಕೆಲವು ಮಕ್ಕಳು ಅಪ್ಪ ಅಮ್ಮ ಅಂತ ಏನು ಗೊತ್ತಿರೋದಿಲ್ಲ, ಕೆಲವು ಮಕ್ಕಳು ಅಪ್ಪ ಅಮ್ಮನೇ ನೋಡಿರೋದು ಸರಿಗೆ, ಕೆಲವು ಮಕ್ಕಳು ಮಕ್ಕಳೇ ನೋಡಿರೋದಿಲ್ಲ. ವರ್ಷಕ್ಕೊಮ್ಮೆ 6 ತಿಂಗಳ ಮಕ್ಕಳು ನೋಡ್ತೀನಿ, ಅವ್ರ ಸಂಸ್ಕಾರ ಕಲ್ತಿರಲ್ಲ, ಅವ್ರ ಬಂದು ಹೊಡೆದ ಮೇಲೆ ಬಾಯಿ ಬಡ್ಕೊಂತೀರಲ್ವಾ? ಇನ್ನು ಮುಂದಕ್ಕಾದ್ರು ಕೇಳ್ತೀರ ತಂಗಿಯರ, ಮುಂದಕ್ಕಾದ್ರೂ ಒಳ್ಳೆ ಕೆಲಸ ಮಾಡಿ. ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದಿಸಿ ನಂಗೆ ಬೇಜಾರಿಲ್ಲ, ನಂಗೆ ಒಟ್ಟೂರೇ ಅಲ್ಲ. ಆದರೆ ನಿಮ್ಮ ಸಂಸ್ಕಾರ ಕಲಿಯೋದು ಮರಿಬೇಡಿ, ಮರಿಬೇಡಿ. ಅದು ಆಗುತ್ತಾಗಲ್ವ? ಈ ಹಳ್ಳಿ ಕಡೆ ಜನ ಅಕ್ಕಪಕ್ಕದಲ್ಲಿ ಪರ್ಕೆ ಕಸೋಡಿ ಯುವಕರು ಪರ್ಕೆ ಕಲಿಕೋದು ಬುದ್ಧಿಗಲ್ಲ, ಅವ್ರು ಮಾಟ ಮಾಡಿ ಇವ್ರು ಮಾಟ ಮಾಡ್ತಾರೆ, ಜನ ಕೂತಿರ್ಬಿಡ್ತೀನಿ. ಜನಕ್ಕೆ ಹಳ್ಳಿಗಳ ಜನಕ್ಕೆ, ಈ ಸಿಟಿಗಳ ಜನಕ್ಕೆ ನನ್ನ ಜನರಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹುಚ್ಚಿರ್ಬಿಡುತ್ತೆ. ಅರ್ಥಾಗತ್ತಾ? ಸಿಟಿ ಜನಕ್ಕೆ ಇಂಥ ಕೆಲಸ ಬೇಕು ಅಂತ ಹುಚ್ಚು, ಹಳ್ಳಿ ಜನಕ್ಕೆ ಇಂಥ ಮಾಟ ಮಾಡಿಸೋ ಹುಚ್ಚು. ಇವೆಲ್ಲ ಬಿಟ್ಬಿಡಿ. ಮಾಟ ಮಂತ್ರ ಅನ್ನೋ ಕ್ಷಣಿಕ ಅಪಾಲಿಸಿರೋದಿಲ್ಲ. ಅಂದಾದ್ರೆ ನನ್ನ ದೇವಸ್ಥಾನದಲ್ಲಿ ಮಾಟ ಮಂತ್ರ ಮಾಡಿಸೋದಿಲ್ಲ, ನಾವು ಇದೇ ಆಗಲಿ ಅಂತ ಹೇಳೋದಿಲ್ಲ. ಭಕ್ತಿಯಿಂದ ಬನ್ನಿ, ದೇವರು ನಿಮ್ಗೆ ಆಶೀರ್ವಾದ ಇರಲಿ.
ಭಕ್ತಿ ಮತ್ತೆ ಮನೆಗೆ ಹೋಗಿ. ಏನೂ ಇಲ್ಲ ಅಂದ್ರೆ ಮೈಗೊಂದು ಅಂತರ ಹಾಕೊಳ್ಳಿ, ಅಂತರ ಹಾಕ್ಬಿಟ್ಟಿಲ್ಲ ಅಂತ ಸೇರ್ಕೊಂಡೋಗಿ ಅಕ್ಕಪಕ್ಕ ಮಾಟ ಮಾಡ್ತಾರೆ ಅಂತ ಅನುಮಾನ ಇದೆ, ಸೇರ್ಕೊಂಡ್ಬಿಡಿ. ಇನ್ನೊಮ್ಮೆ ಹೇಳ್ತೀನಿ, ಕಟ್ಲಕ ತಾಳೋ ಶಕ್ತಿ ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಆಗಿದ್ರೆ ಅಲ್ಲಿ ಏನೂ ಆಗಿಲ್ಲ ಅಂತ ಮಾಡಕ್ಕಾಗಲ್ಲ, ಸೇರ್ತಾವೆ ಮನೆ ಹೋಗಿ ಸೇರ್ತಾ ಬಾಟ್ಲಾಗಿ ನಿಮ್ಮ ಮನೆ ಹೋಗಿ ಉಂಡು ಮಲ್ಕೋಬೇಡಿ, ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾ ಕರೆಕ್ಟ್ ಅಲ್ವಾ? ಒಳ್ಳೊಳ್ಳೆ ಬೋಧನೆ ಮಾಡಿ ಜನರಿಗೆ ಸಂದೇಶ ಕೊಡ್ತಾ ಇದ್ರು. ಅದರಿಂದ ಒಳ್ಳೇದು ಯಾರು ಕಲ್ತಿಲ್ಲ ಅಂತ ಮಹಾತ್ಮರ ಹೆಸರು ಯಾರು ದಯವಿಟ್ಟು ಹಾಳು ಮಾಡಬೇಡಿ ಅಂತ ಮಹಾತ್ಮರಾಗಿ ಇರಲಿ. ಕರೆಕ್ಟ್ ಅಲ್ವಾ? ಉದಾಹರಣೆ, ದೇಶಕ್ಕೆ ಯಾರು ಬರ್ತಾರೆ ಅವರಿಗೆ ಒಂದು ಗೌರವ ಕೊಡಿ. ಯಾರಿಗೆ? ಮಿಲಿಟರಿಗೆ. ಡಾಕ್ಟ್ರು ಬಂದು ಎದ್ದು ಕೈ ಮುಗಿರಿ ಭಕ್ತಿಯಿಂದ, ಎರಡನೇ ದೇವರಿದ್ದಂಗೆ ಅವರು. ನಿಮ್ಮ ಮಾಸ್ಟರ್ ಟೀಚರ್ ಬಂದು ದೇವ್ರಿಗೆ ದಾಖಲಿಸ್ತಾರೋ ಅವರಿಗೊಂದು ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇರಲಿ. ನಿಮ್ಮ ತಾಯಿ ತಂದೆ ಮೇಲೆ ಕನಿಕರ ಇರಲಪ್ಪ, ಲಾಸ್ಟಿಗೆ ನೆನಬೇಡ ಅತಿಗೆ ಸಿದಂಗೆ ಅಂತ. ಈ ಮುನ್ಸಿಪಾಲ್ಟಿಯರು ಈ KBR ಕಂಡ್ರೆ ಗೌರವ ಕೊಡೋಣ. ಕಬ್ಬಣ ಹೊಡ್ತಾರೆ ಪುಣ್ಯಾತ್ಮರು, ಪೇಂಟ್ ಹೊಡೆ ಪುಣ್ಯಾತ್ಮರು ಬಕೆಟ್ ಮೇಲೆ ಇಟ್ಕೊಂಡು ಜೂನ್ ಹಾಕಿಬಿಟ್ಟು ಪೇಂಟ್ ಹೊಡಿತಾರೆ. ಸೆಂಟ್ರಿಂಗ್ ಹೊಡೆಯೋರು ಕೆಳಗೆ ಹೊಡೆದ್ರೆ ಸೆಂಟ್ರಿಂಗ್ ಹೊಡಿತಾರೆ. ಇನ್ನು ಎಂತೆಂಥ ಪುಣ್ಯಾತ್ಮರು ಏನು ಗಾರ್ಮೆಂಟ್ಸ್ ಜೀವನ ಮಾಡತಕ್ಕಂತಾರೆ, ಡ್ರೈವರ್ಗಳಿದ್ದಾರೆ. ನಾವರೆಲ್ಲ ಗೌರವ ಕೊಡೋಣ. ಏನು ಮಾಡೋಣ? ಗೌರವ ಹೋಗೋಣ. ಇನ್ನು ಅಂತ ಮೋಹನ್ ಬಾರಿಗೆ ಸೇವೆ ಮಾಡ್ತಂತ ಪುಣ್ಯಾತ್ಮರು ನಿಮ್ಮ ಹೆಸರಣ್ಣ ಮಾರುತಿ ಗುರುಗಳಿಗೆ ಒಂದ್ಸರಿ ಇವರು ಯಾವತ್ತು ಬಂದು ಕಸ ಹೊಡಿತಾರೆ, ಪೈಪ್ಲೈನ್ ತೆಗಿತಾರೆ ಪುಣ್ಯಾತ್ಮರು. ಮತ್ತೆ ಇವ್ರಿಗೂ ಅದು ನೀವು ಅದೆಲ್ಲ ಮಾಡಬಾರ್ದು. ತಪ್ಪ ಆಗ್ತದೆ. ಗೋಂಗಾರ ಖಾಲಿ ಬೀಳಿಸಬಾರ್ದು. ಅಣ್ಣಾನು ಪರವಾಗಿಲ್ಲ, ಇಬ್ಬರು ಬಾಂಡಿಗಳು ಅಣ್ಣಾನು ಅಂತ ಒಳಗೆ ಕಾಣ್ತೀವಾ? ಏನಾರು ಕೇಸ್ ಹಾಕಿ ಮತ್ತೆ 35,000 ಕಾರ್ ಅಂದ್ಬಿಟ್ರೆ ಏನಿಲ್ಲ. ಯಾರು ನಂಗೆ ಕೇಸ್ ಹಾಕಿದ್ರೆ 35,000 ಒಂದು ಕಾರ್ ಸಿಗುತ್ತೆ. 800 ಅದು ಸರಿ ಓಡೋಲ್ಲ, ತಗೊಂಡು ಅಲ್ಲಾಡುತ್ತೆ, ಬೇಗ ತಗೊಂಡು ಪಂಚರ್ ಆಗಲ್ಲ. ಇನ್ನು ಕಣ್ಕಾಲ ಒಂದು ಪುಣ್ಯಾತ್ಮ ಯಾರೋ ನಿಂತು ತಂದಿಲ್ಲ, ಒಬ್ಬ ಇತ್ತು ಗೊತ್ತಾ? ಏನದು ಕಣ್ಕಾಣಲ್ವಾ? ಇದೆ ಇಂಥ ಹೊಟ್ಟೆಗಿದ್ದೆಲ್ಲ ಬಂದು ಒಬ್ಬರೇ ಗುದ್ದಾಡ್ತಾರೆ, ಮಾವ ಅಂತಾರೆ. ಮಾವ ಚಿಕ್ಕಪ್ಪ ಮೊನ್ನೆ ನಾಲ್ಕು ಜನ ಬಂದ್ರೆ ಹೆಣ್ಮಕ್ಳು ನಂಗೆ ಭಾಳ ಖುಷಿ ಆಗುತ್ತೆ. 4 ಜನಕ್ಕೂ ಗಂಡ್ಮಕ್ಳು ಇಲ್ಲ ಅಂತ ಆಸ್ತಿ ಪಡೆದ ಬಂದರೆ ಇಸ್ಕೊಂಡಿಲ್ಲ, ವಾಪಸ್ ಕೊಟ್ಟೆ. 4 ಹೆಣ್ಮಕ್ಳು ತಗೊಂಡಿದ್ರು 2 ವರ್ಷ ಜಮೀನ. ನನ್ನ ಜಮೀನಿಗಿಂತ ಅವ್ರ ಮನುಷ್ಯ ಮುಖ್ಯ. ಹಂಗಾದ್ರೆ ಏನು ಇಲ್ದೇ ಅಪ್ಪ ಅಮ್ಮ ಸಾಕೊಂಡು ನನಗೆ ಕೆಲವು ಮೆಸೇಜ್ ಮಾಡ್ತಾರೆ, ಅವ್ರು ಮದುವೆ ಇದ್ದಾರೆ ಹೆಂಗ್ದುಗಳಾಗ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ, ನಂಗೆ ಗುರುವ ಇಲ್ಲ ಅಂತ. ನಾನು ಸೆಕ್ಯೂರಿಟಿ ಇದ್ದೀನಿ, ನಿತ್ಯ ತಾಯಿಯನ್ನು ಕಾಯ್ತೀನಿ. ಒಂದು ಸೊಳ್ಳೆ ಕಡಿಯಲ್ಲ, ರಕ್ತ ನೆಕ್ಕಲ್ಲ, ಯಾವುದು ಕಾಟುವೆ ಇಲ್ಲ, ಸೊಳ್ಳು ಕಡೆ ರಕ್ತ ನೆಕ್ಕಲಿಲ್ಲ, ಆರಾಮಾಗಿದ್ದೀನಿ. ಒಳ್ಳೆ ಊಟ ಬರುತ್ತೆ, ಮಿಸ್ಸಿಲ್ಲ. ಉತ್ತರ ಕನ್ನಡದಿಂದ ಒಳ್ಳೊಳ್ಳೆ ರೊಟ್ಟಿ ಬರುತ್ತೆ. ಈ ಕರಾವಳಿ ಕಡೆಯಿಂದ ಒಳ್ಳೊಳ್ಳೆ ಮೀನು ಬರುತ್ತೆ, ಪಾರ್ಸಲ್. ಸೀಸಲ್ಗಟ್ಟೆ ಎಷ್ಟು ಬರ್ತಪ್ಪ? ಸೀಲ್ಗಟ್ಟೆ ಬರುತ್ತೆ. ಮಂಡ್ಯ ಕಡೆ ಈ ಕಡೆ ಬರುತ್ತೆ. ಲೋಕಲ್ ನಾನು ಪ್ರಿಯ ಮತ್ತೆ ಮಾಡಿದ್ರೆ ಇದು ನಮ್ಮ ಮಕ್ಕಳಿಗೆ ತಗೊಂಡು ಬರ್ತಾರೆ. ಕೋಳಿ ಮೊಟ್ಟೆ ಬೆಂದರೆ 4 ಬಯಸಿ ಒಂದು ಹಣ್ಣಂಗೆ ಅಂತ ಕೊಟ್ಟಾಗ್ತಾರೆ. ಚೆನ್ನಾಗಿ ಊಟ ಮಾಡಿ ದಪ್ಪ ಆಗೋಣ ಅಂತ ಆಸೆ. ದಪ್ಪ ಆದರೆ ಕರ್ಸಕ್ಕಾಗಲ್ಲ. 88 ಇದ್ದೆ, ಬಾಡಿ ಮಾಡಿ ಡಿಸೈನ್ ಕಣ್ಣಿಗೆ ಆ ದೇವ್ರಿಗೆ ಹೋಗ್ಬೇಡಿ, ಈ ದೇವ್ರಿಗೆ ಹೋಗ್ಬೇಡಿ ನಾನು, ಅದು ಸುಳ್ಳು. ಎಲ್ಲ ದೇವರು ಒಂದೇ. ಯಾಕೆಂದ್ರೆ ಒಂದು ಸಾಂಬಾರು ಮಾಡ್ಬೇಕಾದ್ರೆ 108 ಥರ ತರಕಾರಿ ಬೇಕೇ ಬೇಕು. 108 ಇದನ್ನ ಹಾಕ್ಲೇಬೇಕು. ಒಗ್ಗರಣೆ ಹಾಕಲ್ಲ. ಒಂದೇ ದೇವ್ರು. ನಮ್ಮ ದೇವ್ರಿಗೆ ಹೋಗ್ರಿ, ನಮ್ಮ ದೇವ್ರಿಗೆ ಬಿಟ್ಟು ಬೇರೆ ದೇವ್ರಿಗೆ ಹೋಗಂಗಿಲ್ಲ, ಬೇರೆ ದೇವ್ರಿಗೆ ನಮ್ಮ ದೇವ್ರಿಗೆ ಬರಂಗಿಲ್ಲ, ನಮ್ಮ ದೇವ್ರ ಬಿಟ್ಟು ಬೇರೆ ದೇವ್ರಿಗೆ ಹೋಗಂಗಿಲ್ಲ ಅಂದ್ರೆ ಸುಳ್ಳು. ಅವ್ರ ಕಡೆ ಹಂಗನ್ನ ನಾವು ಎಲ್ಲ ಕಡೆ ಸಾಧನೆ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ನೀವು ತಲೆಕೆಟ್ರೆ ಅವ್ರಿಗಿಂತ ಜಾಸ್ತಿಯಾ? ನೀವು ನಂಬೋದಿಲ್ಲ. ಕರೆಕ್ಟ್ ಅಲ್ವಾ? ನೋಡಿ, ಎಲ್ಲಿ ಬೇಕಾದ್ರೂ ಹೋಗಿ ಇಲ್ಲಿ ಬರ್ಬೋದು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೆಂಟರ ಮನೆಗೆ ಹೋಗ್ಬೋದು, ಗಂಡ ಮನೆಗೆ ಹೋಗ್ಬೋದು, ಹೆಂಡತಿ ಮನೆಗೆ ಹೋಗ್ಬೋದು, ಬೀಗರ ಮನೆಗೆ ಹೋಗ್ಬೋದು, ಮಟನ್ ತಿನ್ಬೋದು, ಚಿಕನ್ ತಿನ್ಬೋದು. ತಿನ್ನೋರು ದೇವ್ರು ತಿನ್ನೋನಲ್ಲ, ತಿಂದಿರೋರ್ನ ತಿನ್ನೋನಲ್ಲ, ತಿನ್ನಾರ ತಿನ್ಬೇಡ ಅಂತ ದೇವರಲ್ಲಿಲ್ಲ. ಭಕ್ತಿಯಿಂದ ಬೆಳಕಬೇಕು. ಈ ತರ ಉಳಬಿಡ್ತಾವ. ಆಮೇಲೆ ಎಲ್ಲರೂ ಇಸ್ಪೀಟ್ ಆಡೋರು, ದೇವ್ರು ಮಾಡೋರು, ಬಣ್ಣ ಹಾಕೋರು, ಶಾಸ್ತ್ರ ಎಲ್ಲ ನಮ್ಮ ಹೆಸರು ಏನು ಮಾಡಂಗಿಲ್ಲ, ಮಾಡಬಾರ್ದು. ನೀವು ಮೋಸ ಹೋಗ್ಬಾರ್ದು. ಎಲ್ಲೂ ಆ ಥರ ವ್ಯವಸ್ಥೆ ನಾವು ಮಾಡಿರೋದಿಲ್ಲ. ಕೇಳ್ರಿ, ಯಾವುದೇ ಊರಲ್ಲಿ ಫೋನ್ ಪೇ ಮಾಡಿ, ಗೂಗಲ್ ಪೇ ಮಾಡಿ 9 ಸರಿ ಬಾ, ದುರ್ಗಾಸ್ಥಳ ಸಂಘ, ದುರ್ಗಾಸ್ಥಳ ಕಮಿಟಿ ಎಲ್ಲೂ ಇಲ್ಲ. ದುರ್ಗಾಸ್ಥಳ ಒಂದೇ. ನನ್ನೇ ನೀವು ಗುರುನೋದು, ನಾನು ನಿತ್ಯ ಸೇವಕ. ಯಾರಿಗೆ ಗೊತ್ತರ? ನಾನು ನಮ್ದರಿಗೆ ಒಂದು 2 ಮಾತು ಬೈತೀನಿ. ನನ್ನ ತಾಯಿ ತಂದು ಹಾಕೊಂಡಿದ್ದೀನಿ, ಅಪ್ಪ ಅಮ್ಮಗೆ ಅನ್ನ ಹಾಕ್ತೀನಿ. ಅಮ್ಮ ಒಳಗೆ ಹೋಗಿ ಬಿಟ್ಬಿಟ್ಟಿಯ, ಒಳಗೆ ಹೋಗಿ ಹಿಂದಿ ಬಿದ್ದು ಒಳಗೆ ಹೋಗಮ್ಮ, ಹುಷಾರು ಗೊತ್ತಾ? ಅಂದಾದ್ರೆ ಸೇರ್ತಾ ಇರ್ತೀನಿ. ಶುದ್ಧ ಮನೆಗೆ ಹೋಗಿ ತಂಗಿ ಒಬ್ಬ ಮಗ ಒಳಗಿದ್ದಾನೆ ನಿಮ್ಮ ಬುಂಡಿಗೆ ತೋರಿಸ್ತಿಲ್ಲ ಒಬ್ಬನ್ನ ನೋಡಿರಾ? ನೋಡಿ. ಆಮೇಲೆ ಗಡಿಯಾರ ಟಿವಿ ಟೈಮ್ ಫೋಟೋ ಹಿಡಿ ದೇವ್ರ ಮನೆಗೆಲ್ಲ ಉಂಡು ಮಂಕಾಬಡಿ ಕೆಲ್ಸೋರಿ. ಎಲ್ಲ ದೇವರು ಒಂದೇ, ಎಲ್ಲ ದೇವರು ಒಂದೇ. ಸಮಯದ ಕಡ್ಡಿ ಹೆಚ್ಚಿ ಉಳ್ಳೋದು ಕೆಲ್ಸೋರಿ. ನೀವು ಎಷ್ಟೇ ಕೋಟಿ ಕಾರಲ್ಲಿ ದಯವಿಟ್ಟು ಗಾಡಿ ಒಂದು ಪಾಸ್ ಹಾಕಿ ಸ್ಟಿಕ್ಕರ್ ಹಾಕೊಳ್ಳಿ. ಹೊರಗೆ ಒಳಗೆ ಕಲ್ಲೇ ಮಣ್ಣು ದೇವ್ರು ಹೊಂದಿರಾ, ಆಕ್ಸಿಡೆಂಟ್ ಆಗದೆ ಇಲ್ಲ ಅಂತ, ಆದ್ರೂ ಏಟಾಗದೆ ಇಲ್ಲ. ನಂಬಿಕೆಗೆ ಮೈ ಮೇಲೆ ಅಂತರ ಹಾಕೊಳ್ಳಿ. ನಮಗೆ ಮತ್ತೆ ಬರ್ಬೇಕು ಅಂದ್ರೆ ಮತ್ತೆ ಬನ್ನಿ, ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿಧಾನಕ್ಕೆ ಬನ್ನಿ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಆ ಥರ ವ್ಯವಸ್ಥೆ ಇಲ್ಲ. ಮರಿ ಕುರಿ ನಾವು ಕಡ್ಕೊಂತೀವಿ. ನಮ್ಮ ಅಂದೇವ್ರು ನಾವು ಕಡಿಲೇಬೇಕು. ನಾವು ಗೌಡ ಸಮುದಾಯ, ನಮ್ಮ ಸಂಪ್ರದಾಯ ಬಂದ್ಬಿಟ್ಟಿದೆ. ನೋಡಿರ್ತೀರಾ? ರಕ್ತ ನಾಯಿನಕ್ಕೆಲ್ಲ ಸೊಳ್ಳು ಕಡಿಯಲ್ಲ. ಅವಳಿಗೆ ಬಿಟ್ಟಿರ್ತಾರೆ, ನೋಡಿಲ್ವಾ? ರಕ್ತ ನಾಯಿನಕ್ಕದಿಲ್ಲ, ಸೊಳ್ಳು ಕಡಿಯೋದಿಲ್ಲ, ಕಳ್ತನ ಮಾಡೋದಿಲ್ಲ, ಕಲ್ತನ ಹಾಕಾಗಲ್ಲ, ಬೀಗನೂ ಹಾಕಲ್ಲ. ಬಾಕ್ಲ ಹಾಕ್ತಿ ಕಲ್ಕಟ್ಟ ಬರ್ತಾರೆ. ಅದಾಗುತ್ತಾ? ಮುಂಚೆ ಹಾಕ್ತಿರ್ಲ ಬಾಕ್ಲ. ಸಿಸಿ ಕ್ಯಾಮರಾ ಹಾಕಿದ್ದೀನಿ. ಮನೆಯಲ್ಲಿ ಬಿರಾಳ ಬಂದು ಡ್ಯಾನ್ಸ್ ಹೊಡಿತಾ ಇದ್ರು, ಕಂಪ್ಲೇಂಟ್ ಕೊಟ್ಟಾರು ಅಂತ.
ಹೆಂಗಸರು ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅನೇ ತಿರೋ ಚಿರಂಜೀವಿ ಅದಾಗತ್ತಾ ಅಕ್ಕಪಕ್ಕ ಮನೆ ಶೇರ್ ತಗೊಳ್ಳಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ ಬಡಬಗರಿಗೆ ಹಂಚಿ ಅಕ್ಕಪಕ್ಕ ಮನೆ ಮಾತಾಡೋದು ಬಿಡಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಬಾವಿ ಅಲ್ಲಿ ಬಿಡೋದಿಲ್ಲ. ಅಕ್ಕ ದೇವ್ರಿಗೆ ಟರ್ನ್ ಆಗುತ್ತೆ. ಯಾರು ಭಕ್ತಿ ಇದೆ ನೋಡಿ, ಬೆಳಗ್ಗೆ ಸೈಡಿಗೆ ದೇವ್ರ ಟರ್ನ್ ಆಗುತ್ತೆ. ದೊಡ್ಡ ಮಗ ಚಿಕ್ಕ ಹಂಗೆ ಬಲಮೂರಿ ಅಲ್ಲೇ ಐತೆ. ₹1 ಕೇಳಲ್ಲ, 2 ಸರಿ ದೇವಸ್ಥಾನ ದರ್ಶನ ಮಾಡ್ಬೋದು. ಅದಾಗತ್ತಾ ದುಡ್ಡಿಲ್ಲ ಗಿಡ್ಡಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿ. ಗಂಡ್ಮಕ್ಳು ಹೆಣ್ಮಕ್ಳು ಮಂದಿ ಕೊಟ್ಟು ನಮಸ್ಕಾರ ಮಾಡಿ. ದುರ್ಗಮ್ಮನ ನೋಡ್ಕೊಂಡು ಹೋಗಿ. ಒಳಗಡೆ ದುರ್ಗಮ್ಮ ಹೆಂಗಿ ತಂಗಿ ದುರ್ಗಮ್ಮ ಇದೆನಾ? ದುರ್ಗಮ್ಮ ನೋಡಿರಾ? ನೋಡಿ ದುರ್ಗಮ್ಮ ಹೇಳಿ ಹಂಗೆ ಇದೇನೋ ಹೇಳ್ತಾರೆ ಇದ್ದಾನೆ. ಹಾಂ ದೊಡ್ಡ ಮಗ ಎಲ್ಲಿ ಹುಡುಕ್ತಾ ಇದ್ದೀನಿ? ಚಿರಂಜೀವಿ ದುರ್ಗ. ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ತಾಯಿ ತಂದೆ ನನ್ನ ತಮ್ಮಂದ್ರ ಬಗ್ಗೆ. ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಕ್ಕಳ ಬಗ್ಗೆ. ನನ್ನ ಮಗ ಗೌರ್ಮೆಂಟ್ ಸ್ಕೂಲು 8ನೇ ಕ್ಲಾಸು. ಇವತ್ತು 9 ಆಗಿತ್ತು. ಒಂದು ಕೊರೋನಾ ಬಿಡಿಸಿದ್ದೆ. ಬೆಂಗಳೂರು ಓದ್ತಿದ್ದ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಿದ್ದೆ. ಅಲ್ಲಿ ಬರೀ ಹೊಟ್ಟೆ ನೋವು ನಾನು 2 ವರ್ಷ. ಆಮೇಲೆ ಹೋಗಿ ನೋಡಿದೆ, ಸ್ಕೂಲಲ್ಲಿ ಭಾಳ ರೂಲ್ಸ್ಗಳು. ನಾವೇ ಬಂದು ಒಂದು ಬೈದೆ. ಅಲ್ಲಿ ಬಿಸ್ಕತ್ ತಿನ್ಬೇಕಂತ ಅನ್ನ ಉಣ್ಣಂಗಿಲ್ಲ, ನೀರು ಕುಡಿಯೋಂಗಿಲ್ಲ. ನಿಮಗೆಲ್ಲ ಹುಚ್ಚು. ಮನೆ ಕುಂಕುಮ ಇಕ್ಕಲ್ಲ, ವಿಭೂತಿ ಹಾಕಲ್ಲ, ಅಂತರ ಕಟ್ಟ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಆಸೆ ನಿಮಗೆ. ಅವ್ನು ನಾಳೆ ನಿಮ್ಗೆ ಎಲ್ಲಿ ಬಂದಿದ್ದ ಮುಂಚೆನೇ ಗೊತ್ತಿರಲ್ಲ ನಿಮಗೆ. ಆಯ್ತಾ? ನೋಡಿರ್ತೀರಿ ಯಾವ ಶಾಲೆಯಲ್ಲಿ ನಮ್ಮ ಪದ್ಧತಿ ವಿರುದ್ಧ ನಡೀತಾರೆ ಆತ ಶಾಲೆಗೆ ಕಳಿಸ್ತಾ ಹೋದ್ರೆ ಆ ಮಕ್ಕಳೇ ಹೋಗ್ತಾ ಹೋದ್ರೆ ಮಾಸ್ಟ್ರು ಸಂಸಾರ ಕೂಡ ಗಟ್ಟಿ ಹೊಡಿಬೇಕಾಗತ್ತೆ. ನೀವು ಹುಚ್ಚಾಗ ಅದೇ ಸ್ಕೂಲಿಗೆ ಕಳಿಸ್ತೀರ, ಲಾಸ್ಟ್ ಒಂದು ಎಲ್ಲಿವರೆಗೆ ಬಾಯಿ ಬಂದು ಬಿಡ್ಕೊಂತೀರ. ನನ್ನ ಮಗ 10 ಬಿಡಿಸ್ತೀನಿ. ನಾನು ಗೌರ್ಮೆಂಟ್ ಸ್ಕೂಲ್ ಹಾಕಿದ್ದೀನಿ. ಇವತ್ತೇ 8ನೇ ಕ್ಲಾಸ್. ನಿಮ್ಮ ಪ್ರೀತಿ ನೆನ್ನೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವ ನಮ್ಮ ಅಪ್ಪ ಮೇಲೆ ನನ್ನ ಮೇಲೆ ಮಕ್ಕಳ ಮೇಲೆ ಇರಲಿ ಅಂತ ನನ್ನ ಆಸೆ. ಆಮೇಲೆ ಕನ್ನಡ ಮೀಡಿಯಂ ಓದಿಸ್ತಾ ನಾವು 4ನೇ ಕ್ಲಾಸು. ನಮ್ಮ ಟ್ಯೂಷನ್ ಏನು ಗೊತ್ತಾ? ಬೆಳಗ್ಗೆ ದೇವ್ರು ಹೊಡಿಬೇಕು, ಸಾಯಂಕಾಲ ಹಸು ಕಟ್ಟಿ ಹಾಲು ಕರಿಬೇಕು ಅಂತ ಟ್ಯೂಷನ್. ಕರೆಕ್ಟಲ್ವ? ನಿಮ್ಮ ಮಕ್ಕಳಿಗೆ ಮೊಬೈಲ್ ಹುಚ್ಚು, ಸೀರಿಯಲ್ ಹುಚ್ಚು, ಬಿಗ್ ಬಾಸ್ ಹುಚ್ಚು, ಅಪ್ಪ ಮಡೆ ಹುಚ್ಚು, ಅಮ್ಮ ಮಡೆ ಹುಚ್ಚು, ಲವ್ ಟ್ಯಾಟ್ ಹಾಕೊಂಡು ಹುಚ್ಚು. ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಓಡೋ ಹುಚ್ಚು. ಸಪ್ರೇಟ್ ರೂಮ್ ಬೇರೆ. ಕರೆಕ್ಟಲ್ವಾ? ಹಾಂ, ನೀವೇನು ಬೇಕಾದ್ರೂ ಓದಿಸಿ. ನಿಮ್ಮ ಮಕ್ಕಳು ನಿಮ್ಮ ಒದಿಲ್ದಂಗೆ ಓದಿಸಿ. ನಿಮ್ಮ ಮಕ್ಕಳ ಬಗ್ಗೆ ನಂಗೆ ಹೆಮ್ಮೆ ಇದೆ. ಅದೇ ನಾವು ನನ್ನ ಮಗನೇ ಅಂದಾಗ ನೆನ್ನೆ ದಿನ ನನ್ನ ಹುಟ್ಟಿದ ದಿನ ಅಂತೆ. ನಂಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಅದಕ್ಕೆ ನಾನು ಸಮಾವೇಶ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿರುತ್ತೆ. ಅಂದಾದ್ರೆ ನೆನ್ನೆ ಯಾರ್ಯಾರು ಹಿರಿಯರು, ನನಗಿಂತ ಹಿರಿಯರು ಹೆಣ್ಣಾಲಿ ಗಂಡಾಲಿ ಯಾರು ಆಶೀರ್ವಾದ ಮಾಡಿದ್ದೀರಿ, ನನಗಿಂತ ಕಿರಿಯರು ಯಾರು ಬಂದು ನನ್ನ ಪ್ರೀತಿ ತೋರಿಸಿರಿ, ನನಗೆ ಯಾರು ಅಭಿಮಾನದಿಂದ ವಿಶ್ ಮಾಡಿದ್ದೀರಿ, ಲೈಕ್ ಮಾಡಿದ್ದೀರಿ, ನಿಮ್ಮ ಪ್ರೀತಿ ತೋರ್ಸಕ್ಕೆ ಬಂದಿದ್ದೀರಿ. ಬಟ್ಟೆ ತಂದು ಕೊಟ್ಟರಿದ್ದಾರೆ, ಶರ್ಟ್ ತಂದು ಕೊಟ್ಟರಿದ್ದಾರೆ. ಎರಡು ತಂದಿದ್ದು ನಾನು ಹಾಕೊಂಡಿಲ್ಲ. ಹೂವಿನ ತಂದಿದ್ದ ಹೂವಿನ ತರೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ನಿಮ್ಮ ಪ್ರೀತಿ ತೋರಿಸಿ ನಿಮಗೆಲ್ಲ ನಾನು ಚಿರಋಣಿ. ನಿಮ್ಗೆ ಯಾರ್ಯಾರು ನನಗೆ ತೋರಿಸಿರಿ. ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತೀನಿ, ಅಕ್ಕಿ ತಂದ್ಕೊಂಡ್ರೆ ಯಾರು ಇಷ್ಟೇ ತಂದ್ಕೊಡ್ತೀರಿ, ಅಕ್ಕಿ ಬರೋ ತಂದ್ಕೊಡ್ತೀರಿ. ಒಂದು ಹೋದರಿದ್ದಾರೆ, ಅಕ್ಕಿ ತಂದ್ಕೊಟ್ಟರು, ಬೆಲ್ಲ ತಂದ್ಕೊಟ್ಟರು, ಸೀರೆ ತಂದ್ಕೊಟ್ಟರು, ಕಾಣಿಕೆ ತಗೊಳ್ಳಿ ಕೊಟ್ಟರು ಅಂತ ಹಣ ಹಾಕ್ತಾರೆ ನಿಮಗೆಲ್ಲ ದೇಶದಿಂದ. ಮತ್ತೆ ಕೆಲವೊಮ್ಮೆ ಗೊತ್ತಿರುತ್ತೆ, ಮೊದಲು ದೇವಸ್ಥಾನ ದೇವ್ರು ಸಿಕ್ಬಿಡ್ತು, ವಿಜೃಂಭಣೆ ನಡೆದ್ಬಿಡ್ತು. ಯಾರೋ ಬಂದರು, ಎಲ್ಲ ಸೇರ್ಕೊಂಡ್ರು. ಒಂದು 40 ಜನ ಈ ಥರ ನಮ್ಮ ತಂಗಿ ಥರ ಎಲ್ಲ ಸೇರ್ಕೊಂಡು ಹೆಣ್ಣು ಗಂಡು ಕೂತ್ಕೊಂಡು ಅವರಾಗೆ ಫೇಸ್ಬುಕ್ ಮಾಡಿದ್ರು. ಜಗತ್ತು ನಂಗೆ ಗೊತ್ತೇ ಇರಲಿಲ್ಲ. ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು, ಜನ ಬರೋಕ್ಕೆ ಶುರುವಾಗ್ತಿದ್ರು. ಆದರೆ ಕೆಲವು ಮಧ್ಯೆ ಈ ಅಯೋಗ್ಯರು ಬರೋದು, ಹೆಣ್ಮಕ್ಳು ಸೇರಿ ಕೆಲವು ಅಯೋಗ್ಯರು ಬಂದು ಗಲಾಟೆ ಮಾಡೋದು. ಅಪ್ಪಣೆ ಆಗ್ತಿತ್ತು ಕೆಲವೊಂದು ಜನಕ್ಕೆ. ಇವತ್ತು ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಹೌದಲ್ವಾ? ಅಪ್ಪಣೆ ಈಗ ನಿಮ್ಮ ತೋಟದಲ್ಲಿ ನೀರು ಬರ್ತಾ ಇಲ್ಲ, ನಮ್ಮ ಮಕ್ಕಳು ಹುಷಾರಿಲ್ಲ ಅಂದ್ರೆ ಅಪ್ಪಣೆ ಕಡೆ ಬರ್ತಿದ್ರು. ಅಂದ್ರೆ ಸಣ್ಣಕ್ಕೂ ಅಪ್ಪಣೆ ಆಗೋದು. ಒಳಗಡೆ ಒಬ್ಬನು ಅಪ್ಪಣೆ ಆದರೆ ಆಚೆ ಕಡೆ ಒಬ್ಬರು ಗಲಾಟೆ ಮಾಡೋರು, ಲೇಡೀಸ್ ತರಗತಿ ಗಲಾಟೆ ಮಾಡೋರು. ಆಮೇಲೆ ಜಾಸ್ತಿ ಯಾರು ಗಲಾಟೆ ಮಾಡೋರು, ಗಂಡಸು ಗಲಾಟೆ ಮಾಡಿದ್ರೆ ಆಯೋಗಿ ಹೆಣ್ಮಕ್ಳು ಅದಕ್ಕೆ ಸಪೋರ್ಟ್ ಮಾಡ್ತಿದ್ರು. ಈಗ ನೋಡಿರ್ತೀವಿ, ಮೊನ್ನೆ ಶುಕ್ರವಾರ ಸಂಜೆ ಪೂಜೆ ಆಗ್ತಿತ್ತು, ಲೈವಲ್ಲಿ ಹಾಕಿದ್ದೀನಿ. ಒಂದು ಯಾರೋ ಹುಡುಗಿ ಒಂದು ಗಲಾಟೆ ಮಾಡ್ತಾರೆ, ಚಿಕ್ಕ ಹುಡುಗಿ, ಇನ್ನೂ ಮದುವೆ ಆಗಿದೆ, ಗಂಡ ಅಲ್ಲೇ ಗಲಾಟೆ ಮಾಡ್ತಾರೆ ಒಂದು ಚಿಕ್ಕ ಹುಡುಗಿ. ಆ ಹುಡುಗಿ ಗಲಾಟೆ ಮಾಡಿ ಪರವಾಗಿಲ್ಲ, ಏನಂಗ ಆಡ್ತೆ. ಆ ಹುಡುಗಿಯಿಂದ ಬಂದ ತಾಯಿ ಕೊಟ್ಟು ನಿಮಗೆಲ್ಲ ದೇವರು ಆಶೀರ್ವಾದ ಕೊಡಲಿ. ನಿಮ್ಮನ್ನು ಹಿಂಗೆ ಬಿಡಿ, ನಿಮಗೂ 100 ಕಾಲ ಹಿಂಗೆ ಆಶೀರ್ವಾದ ಇದೆ ಅಂತ ಊಟ ಬರಲಿ. 100 ಕಾಲ ಒಳಕಲ್ಲಿ ಬಂದವ್ರಿಗೆ ಯಾರು ಚಾನ್ಸ್ ಕೊಡ್ತಾರೆ ಅಂತ ಕರೆಕ್ಟಾಗಿ ಹೇಳಿ. ನಿಯತ್ತಾಗಿ ಹೇಳ್ಬೇಕು. ಒಂದು ಜಾಮೂನ್ ಆದ್ರೆ ಬೇಡ ನಮ್ಮ ಮನೆ. ನಾನು ಎಲ್ಲಿ ಬರ್ತೀನಿ ಗೊತ್ತಾ ಜಾಸ್ತಿ ಹೇಳ, ಕನಕಪುರ ರೋಡ್ ಆಗ್ರಾ. ಆಗ್ರಾದಲ್ಲಿ ನಂದು ಇದರಲ್ಲಿ ಮತ್ತು ಅಲ್ಲಿ ಮಧ್ಯೆ ಕ್ರಾಂತಿ ಮಾಡಕ್ಕೆ ಡೆವಲಪ್ಮೆಂಟ್ ಸೊಸೈಟಿ ರಿ ಹಾವೇರಿ. ಹೆಸರು ಶ್ರೀ ಸಾಯಿ ಬುದ್ಧಿಮಾಂದ ವಸತಿ ರಹಿತ ಶಾಲೆ. ನೋಡಿ, ಅಲ್ಲಿ ಬುದ್ಧಿಮಾಂದ ಮಕ್ಕಳಿಗೆ ಸಾಕ್ತಿದಾರಂತೆ ಸಾಯಿಬಾಬಾ ಟ್ರಸ್ಟ್ ಅಂತೆ. ಯಾವುದು? ಹಾವೇರಿ ಹತ್ರ. ನನ್ನ ತಮ್ಮಂಗೆಲ್ಲ ಆಶೀರ್ವಾದ ಮಾಡಿ ಇನ್ನೂ 4 ಜನಕ್ಕೆ ಸಹಾಯ ಮಾಡೋ ಶಕ್ತಿ ನನ್ನ ತಮ್ಮಂಗೆ ಶಕ್ತಿ ಕೊಡಲಿ. ಅಲ್ಲಿ ಯಾರು ಅಕ್ಕಪಕ್ಕ ದಯವಿಟ್ಟು ಯಾರು ರಾಜಕೀಯದಾರ ಅಲ್ಲಿ ನಿಮ್ಮ ಅಧಿಕಾರ ದಯವಿಟ್ಟು ತೊಂದರೆ ಕೊಡಬೇಡಿ. ಈಗ ಹೇಳಿ ಸಾಕು, ನಾನು ಸರಿಯಾಗುತ್ತೆ ಅಲ್ಲಿ ಒಂದ್ಸರಿ ಹೇಳಿ ನಂಬಡಿ ಅಮ್ಮ. ಇದು ಸನ್ಮಾನ ಅಂತ ಯಾವತ್ತೂ ಅಲ್ಲ, ಬಹುಮಾನ. ಹೇಳೋ, ಸನ್ಮಾನ ಮಾಡಿದರೆ ಅಹಂಕಾರ ಬರುತ್ತೆ, ಬಹುಮಾನ ಮಾಡಿದರೆ ಗೌರವ ಸಿಗುತ್ತೆ. ಕರೆಕ್ಟ್ ಅಲ್ವಾ?
ಕರೆಕ್ಟಾಗಿ ಅಮ್ಮ ನಿಮ್ಮ ತಾಯಿ ಇದ್ದಾರಾ? ಈಗ ನಿಮ್ಮ ತಾಯಿಗೆ ನಾನು ಕೊಟ್ಟೇನು, ನಿಮ್ಮ ಮಗ ಕೊಟ್ಟು ನಿಮ್ಮ ಆನ್ಸರ್ ನಿನ್ನ ನಂಬರ್ ಕೊಡು. ನಾನು ಏನಾಯ್ತು? BP ಜಾಸ್ತಿ ಆಗಿ ತಲೆ ಸುತ್ತಕೊಂಡು ಈಗ ಚೆನ್ನಾಗಿದೆ. ತೀರ್ಥ ಕುಡಿಸಿ ಕಳಿಸಿದ್ದೆ ನಾರ್ಮಲ್ ಬರಲಿ ಅಂತ, ಅದು ರಿಪೋರ್ಟು ನಾರ್ಮಲ್ ಬಂತು. ದೋರ್ನಾಡು ತರೀಕೆರೆ ಹತ್ರ. ನಮ್ಮ ಅಕ್ಕನ ಗಂಡ ಚೆನ್ನಾಗಿರ್ಲಿ ಅಂತ ಆಶ್ರಮ ಮಾಡ್ರು ಅಕ್ಕ. ತಗೋಕ ಇದನ್ನ ತಗೊಂಬನ ಹುಡುಗರೆ, ನಿನ್ನ ಮುತ್ತೈದೆ ಬಗ್ಗೆ ಚೆನ್ನಾಗಿರಲಿ. ಇದನ್ನ ಬಾವು ಕಟ್ಟು ಸರಿ ಕಟ್ತೀಯಾ? ಬಾವ ಅಂದ್ರೆ ನಿಮ್ಮ ಯಜಮಾನ್ರು ಮತ್ತೆ ಬೇರೆ ಕೊಟ್ಟಿಯಾ? ನೋಡಿ ಖುಷಿ ಆಗುತ್ತೆ. ಸೇರ್ತು ಮೈಮೆ ಇದು ನನ್ನಿಂದ ಏನು ನಡೆಯಲ್ಲ. ಮನುಷ್ಯನಿಗೆ ಯಾವ ಮನುಷ್ಯ 1000 ಸಂತೋಷ ಬದುಕೋದಿಲ್ಲ. ನನಗೂ ಸಾವಿರುತ್ತೆ, ಯಾವತ್ತು ಸತಿ ಹೇಳೋಕ್ಕಾಗಲ್ಲ. ಅದು ಎಲ್ಲಿ ತನಕ 40 ವರ್ಷ ಬದುಕಿರೋದು ನಮ್ಮ ಅಪ್ಪ ಏನು ಕಾಯಿ ಇದೀನಿ ಅಂದರೆ ಅದು ನಮ್ಮ ತಾಯಿ ತಂದೆ ಆಶೀರ್ವಾದ. ಆಯಿತಾ? ದಯವಿಟ್ಟು ತೀರ್ಥ ಕೊಡಿಸ್ಕೊಂಡೋದಕ್ಕೆ. ಇನ್ನು ಅಕ್ಕ ನಿಮ್ಮ ಯಜಮಾನರಿಗೆ ದೇವರು ಆಯಸ್ಸರ ಕೊಡಿ. ಹೇಳ್ತೀನಿ, ಬಿಸಿ ಬಿಸಿ ಊಟ, ಜೀರಿಗೆ ನೀರು. ಸರಿ, ಇಂಥ ಮಕ್ಕಳು ಅವನು ಆಚಾರ ಜನಾಂಗ, ಇಂಥ ಮಕ್ಕಳು ಒಳಗೊಬ್ಬರಿದ್ದಾರೆ, ಬೇರೆ ಲಿಂಗಾಯತರು, ಗೌಡರು, ಶೆಟ್ಟರು ಎಲ್ಲ ನನ್ನ ಕೆಲಸ ಮಾಡೋ ಹುಡುಗರು ಬರ್ತಾರೆ. ದಯವಿಟ್ಟು ಒಂದ್ಸರಿ ನೀವು ಮನೆಗೆ ಹೋಗಿ ಅಲ್ರಿ ಈ ಇದು ಹೆಸರು ಮಾಡೋಕ್ಕಾಗೋದಿಲ್ಲ. ಅವನು ಇಲ್ಲೇ ಒಂದ್ಸರಿ ಏನೇ ಕೆಲಸ ಇದ್ರೆ ಬಾರೋ ಅಂದರೆ ನಮ್ಮ ಪಕ್ಕ ಕಂಸಾಗರ ಅಂತ ಏನೇ ಕೆಲಸ ಇದ್ರು ಬಾರೋ ಅಂದರೆ 1 ನಿಮಿಷ ಲೇಟ್ ಮಾಡೋದು ಬರ್ತಾನೆ. ಅಮ್ಮ ನೀವು ಗುದ್ದಾಡ್ತೀರಿ, ನಾನು ಒಕ್ಕಲಿಗೌಡ, ಕರ್ಪೊಕ್ಲಿಗರು. ನಾವು ಕರ್ಪೊಕ್ಲಿಗರು ಅಂತ ಯಾರಿಲ್ಲ, ನಾವು ಕರ್ಪೊಕ್ಲಿಗರು ಅಂತ ಗೌಡರಲ್ಲ. ನಾವು ಇವನು ಕುರುಬ ಜನಾಂಗ, ಬಟ್ ನಾವು ಒಂದು ದಿವಸವೇ ಈ ಭೇದ ಗೀದ ಜಾತಿ ಕಂಡರಲ್ಲ. ಒಂದ್ಸರಿ ಈ ತಮ್ಮನ ಪ್ರೀತಿಗೆ ನಾವೆಲ್ಲ ಕೋಪ ಬಂತು. ಭಾಳ ಸಂತೋಷ. ಅಕ್ಕಿ ಎತ್ಕೊಂಡು ನುಗ್ಗಿದ್ದಾರು. ಇವನಿಗೆ ದುಡ್ಡು ಕೊಡಲ್ಲ, ಅಕ್ಕಿ ಕೊಡ್ತೀನಿ. ಏನು ಬೈಕ್ ಅಂತ ಗೊತ್ತಿಲ್ಲ. ಮನೆಗೆ ಕೇಳಿದ್ವಿ, ನನ್ನ ಯಾವನ್ನೇ ಕೇಳಿಲ್ಲ. ಏನಕ್ಕೆ ಕೊಟ್ಟು ಸೇವ್ ಮಾಡೋದು, ನನಗೆ ಬಂದಿರೋ ಕಷ್ಟ ಯಾರಿಗೆ ಬರಬಾರ್ದು ಅಂತ. ನನ್ನ ಮಗಳಿಗಳು ಇವಳು ಗಂಡರ ಮಕ್ಕಳು ಅಂತ ಅವಶ್ಯಕತೆ ಇರಲಿಲ್ಲ. ಡಾಕ್ಟ್ರು ಮನ್ಸು ಮಾಡಿದ್ರೆ 100 ರೂಪಾಯಿ ಕೊಟ್ಟಿದ್ವಿ, ದುಡ್ಡಿಲ್ಲ, ಬಿಲ್ ಕಟ್ಟ ದುಡ್ಡಿಲ್ಲ, 100 ರೂಪಾಯಿನ ಕಮ್ಮಿ ಇತ್ತು ಅಂತ. ನಮ್ಮ ಅಪ್ಪಗೆ ಕಂಡಿರ್ತಮ್ಮ, ಯಾರು ಬಂದಿರಲಿಲ್ಲ. ಅಪ್ಪ ಚೆನ್ನಾಗಿದೆ, ಅದಕ್ಕೆ ಸೇವ್ ಮಾಡೋದು. ದುಡ್ಡುಗೋಸ್ಕರ ಮಾಡೋಣ, ಯಾವನ್ನ ನಿಂತ್ಕೊಳ್ತಿಲ್ಲ ಹಿಂಗೆ ಇದಂತಾರ. ಅಥವಾ ಎಲ್ಲ ಕಡೆ ಮಾಟ ಮಾಡ್ಕೋಬೇಕು. ನಿಮ್ಮಂತ ಬಡವರಾದರೆ ಒಂದೇ ಒಂದು ದುಡ್ಡಿಲ್ಲ ಅಂದರೆ ಒಂದು ಫೋಟೋ ತಗೊಳ್ಳಿ. 100 ರೂಪಾಯಿ ಕೊಟ್ಟು ಕೇಳಮ್ಮ, 50 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಫೋಟೋ ತಗೊಳ್ಳಿ. ಸಿಕ್ಕಾರಲ್ಲ, ಆ ಫೋಟೋ ಕಟ್ಟೋದು ಹಾಕಿ ಗಡಿಯಾರ ಟಿವಿ ಇಡಿ, ಮನೆ ಮುಂದಿರೋ ಡೂವಾಗಿ ಪೂಜೆ ಮಾಡಿ ಅಮ್ಮ. ಒಳ್ಳೆ ಬೆಲೆ ಆಗುತ್ತೆ. ಅಳ್ಬಾರ್ದಮ್ಮ. ನಿಮ್ಮ ಮಗ ಇದನ್ನು ಯಾಕೆ ಕಳ್ತೀಯ? ಮುತ್ತಂತ ಮಗ ಸಿಕ್ಕಲು ಅಳ್ಬಾರ್ದು. ಯಾರು ಅಳ್ಬೇಕು ಗೊತ್ತಾ? ತಾಯಿ ತಂದೆಗೆ ಮಕ್ಕಳು ತಾಯಿ ತಂದೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಳ್ಬೇಕು. ಅವ್ರು ಇವತ್ತು ಅವ್ರು ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂದರೆ ನಾಳೆ ಒಳ್ಳೇಬೇಕು. ಇವತ್ತು ಕೇಳಮ್ಮ, ಇವತ್ತು ಸೆಲೆಡಾಡೋಕ್ಕೆ ನೀವು ಬೈಕು ಮೊಬೈಲು ಯಾಕೆ ಕೊಡಿಸಿ ಮಕ್ಕಳು ಲವ್ ಮಾಡೋ ಖುಷಿ ಪಟ್ಟರೆ ಮುಂದೊಂದು ನಿಮ್ಗೆ ಹೊಡೆದೇ ಹೊಡಿತಾರೆ. ಅವನು ಆ ಸಂಬಂಧ ಯೋಚನೆ ಮಾಡ್ಕೊಳ್ಳಿ. ಹೆಣ್ಮಕ್ಳ ನಿಮ್ಮ ಮಕ್ಕಳು ಚೆನ್ನಾಗಿ ಚಿತ್ರದುರ್ಗ ಆಶೀರ್ವಾದ. ಏನಾಯ್ತದೆ? ನನಗೆ ಕಾಲು ಊತ ಆಗ್ಬಿಟ್ಟು ನೀವು ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಯಾರು ಏನು ಮಾಡಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಹೇಳಿದ್ರಿ. ಎಣ್ಣೆ ಅಲ್ಲಿಗೆ ಕೈ ಮುಕ್ಕೊಂಡಿದ್ರು. ಅಮ್ಮ ಚೆನ್ನಾಗಿದ್ದಾರೆ. ಈಗ ಈ ಎಣ್ಣೆ ಕೊಟ್ರ ಮಡ್ಲಕ್ಕಿ ಎಣ್ಣೆ ಹಣ ಹಾಕಿ ಊಟಕ್ಕೆ ಹೋಯ್ತು. ದೇವ್ರು ಸರಿ ಕೂಡ ಬಂದದ. ದೇವ್ರು ಊಟಕ್ಕೆ ಹೋಯ್ತು ಅಂತಂಗಿ ನೀವು ಉಣ್ಬೋದು, ದೇವ್ರು ಉಣ್ಣಂಗಿಲ್ವಾ? ಅಕ್ಕನ ಮಾತು ಸೀರೆ ಕೊಡ, ಎಣ್ಣೆ ಕೊಟ್ಟದನ್ನ ಅಕ್ಕ ಒಂದು ಮೈ ಕೊಟ್ಟದನ ವರದಕ್ಷಿಣೆ ಕೇಳ್ಬಿಡ್ತಾವ. ಅಕ್ಕ ಇವತ್ತು ಐತಿ, ಯಾಕೆ ಇವತ್ತು ಐತಿ ಕೊಡ್ತೀನಿ, ದುಡ್ಡ ಕೊಡೋಕ್ಕಾಗಲ್ಲ. ನೋಡಿ ಈಗ ಉದಾಹರಣೆ ಎಂಟಂತವ ನಾನು ಕೊಟ್ಟು ಸೇರೆನೆ ನೀನು ಹಾಕ್ಯ ತವ್ರ ಮನೆ ಸೀರೆ ಅಂತ ಹೇಳು. ಮತ್ತೆ ಯಾರಿಗಾರು ಕೊಟ್ಬಿಟ್ಟು ಈ ಹೆಣ್ಮಕ್ಳು ಜಾಸ್ತಿ ಇದಾರೆ ನನಗೆ, ಅವ್ರು ನಂಬಬೇಡ. ಗಂಡು ಮಕ್ಳು ಅಷ್ಟೇ, ಅವ್ರ ನಂಬಬೇಡ. ಹೆಣ್ಣು ಗಂಡು ಯಾವ ನಂಬರ್ ಆಸ್ತಿ ನೀನು ಸಾಯ್ತಾಗ ಹೆಸರಿಗೆ ಇರಲಿ. ಕರೆಕ್ಟಾ? ಕೈ ಮುಕ್ಕೊಂಡಿದ್ವಿ, ಏನು ತೂಕ ಐತಾನ ಅಷ್ಟು ದುಡ್ಡು ಆಗ್ತು ಅಂತ ನಮಗೆ ಅಷ್ಟು. ಯಾವ ಊರಲ್ಲಿ ನಾವು ಹೊಸದುರ್ಗ ತಾಲೂಕು ಇನ್ನೊಂದು ದುಡ್ಡಿಗೂ ದೇವ್ರಿಗೆ ಅಳಿಬೇಡಿ, ಬಿಟ್ಬಿಡಿ. ನಾವು ಅದು ಕೈ ಮುಖ ಇವತ್ತು ಹೇಳ್ತಿದ್ದಮ್ಮ ನೋಡಿ ತಮ್ಮಂದ್ರ, ಅದು ಇರ್ಬೋದೇನ ಹೇಳ್ತಿದ್ದಮ್ಮ. ದುಡ್ಡಲ್ಲಿ ದೇವ್ರನ್ನ ಅಳಿಬಾರ್ದು. ಮಗು ಬೇಡತಮ್ಮ. ಇವತ್ತು ನೀನು ಅಕ್ಕಿ ತಂದು ದುಡ್ಡು ಕಾಯಿನ ತಂದ್ಕೊಡಿ, ಅದ್ರ ಬದಲು ಅಕ್ಕಿನೇ ಬೇಡ ಕೊಡು. ಈಗ ನಮ್ಮ ಮಕ್ಕಳನ್ನ ದುಡ್ಡನ್ನ ಒಳ್ಳೆಯದು ಬೇಡ, ಕರೆಕ್ಟ್ ಆಗ್ಬಿಟ್ಟಲ್ಲ. ಅದೊಂದು ಸಂಸ್ಕೃತಿ ಬೇಡ. ಎಲ್ಲ ಕಡೆ ಏನಾಗ್ಬಿಟ್ಟು ದುಡ್ಡು ಹಾಕಿ ಅಂತಾರೆ. ಖಂಡಿತ ನೀವು ಪ್ರೀತಿ ಸಾಕತ್ತಮ್ಮ. ನಾನು ನೀವು ಅದು ಅಷ್ಟು ದುಡ್ಡು ಅಳದು ಮಗುನ ಕೊಡೋಕ್ಕಿಂತ ಅದೇ ದುಡ್ಡಲ್ಲಿ ಅಕ್ಕಿನ ಬೆಳ್ಕೊಂಡು ಕೊಡು. ಇಲ್ಲಾಂದ್ರೆ ಅದು ಎಷ್ಟಾಗುತ್ತೆ ಅಷ್ಟೊಂದು ನಂಗೆ ಕೊಡು. ನಾನು ಅದೇ ನಿಮ್ಮ ಸೆಕೆಂಡ್ ಡೈರೆಗ ಅಂದಾಜ ಮಾಡ್ತೀನಿ. ಮಗುನ ತೂಕದಲ್ಲಿ ಅಳಿಬೇಡಿ. ನೀವು 100 ರೂಪಾಯಿ ಕೊಡು, 1000 ರೂಪಾಯಿ ಕೊಡು, ಬೇಜಾರಿಲ್ಲ. ಒಳಗಾಗ್ತಮ್ಮ. ನೆಕ್ಸ್ಟ್ ಮಗು ತೂಕ ಕೊಡ್ತೀನಿ ಅಂತ ಅಂದ ಅರ್ಧನಾಗತ್ತಮ್ಮ.
ಪ್ರಸಾದಕ್ಕೆ ಹಾಕ್ತೀನಿ, ಅಕ್ಕಿ ಕೊಡು ಹಾಕ್ತೀನಿ. ಕಾಯಿನ ಅಷ್ಟು ತೂಕ ಅಳಿಬಾರ್ದು ಒಂದು ಪದ್ಧತಿ ಒಂದು ಅದು ಬೇಡ ಅಂತ ಮಾಡಿದ್ರೆ ತಪ್ಪಿಲ್ವಾ? ತಪ್ಪಿಲ್ವಾ? ನಂಗೆ ಗೊತ್ತಿರ್ತಮ್ಮ. ಈಗ ಕಾಯಿನ ಹಾಕ್ತೀನಿ ಅಂತ ಕೂಲಿ ಮಾಡೋದು ಕಾಯಿನಿರಲ್ಲ, ಏನು ಮಾಡ್ತಾನೆ? ಕರುಣೆ ತೋರಿಸುತ್ತೆ, ದುಡಿಬೇಕು ಮಾಡ್ಬೇಕು. ನಮಗೆ ಎಲ್ಲರೂ ಕೊಟ್ಟು ದುಡ್ಡು ತಪ್ಪಲ್ಲ ಅಲ್ಗುರುಗಳೇ. ಈಗ ನಮಗೆ ಕೊಟ್ಟ ತಂದ್ಮೇಲೆ ಅದಕ್ಕೆ ಹೊರ ಕೊಡ್ತೇವೆ ಅಲ್ಲ. ಈಗ ತಮ್ಮ ಎಲ್ಲರೂ ಕೂಡ ದುಡ್ಡು ಇಸ್ಕೊಳೋದು ತಪ್ಪಲ್ಲ. ಎಲ್ಲರೂ ಕೊಟ್ಟು ಕಾಯಿನ ಒಂಚಕ್ಕೆ ಇಷ್ಟು ಕಟ್ಬಿಟ್ಟಿದ್ದೀನಿ ಅಲ್ಲ. ಈಗ ನಮಗೆ ಭಾಗ್ಯ ಕೊಟ್ಟ ತಂದ್ಮೇಲೆ ನಾವು ಹಾಕ್ಲೇಬೇಕಲ್ಲ ಗುರು. ಆಯ್ತು, ನನ್ನ ತಮ್ಮ ಪ್ರೀತಿ ಒಂದು ಕ್ಲಾಸ್ ಹಾಕೊಡೋಣ. ಆಯ್ತು. ಯಾರು ನಿಮ್ಮ ತಾಯಿ ಯಾರು? ಮಗಳಿಲ್ಲ, ನನ್ನ ಮಗಳು. ಮಗಳು ತಾಯಿಯಲ್ಲಿ ತಾಯಿ ಅವಳಲ್ಲ, ನಿಮ್ಮ ತಾಯಿ ಅಂತ. ನಮ್ಮ ತಾಯಿ ಇಲ್ಲ. ತಾಯಿಯಲ್ಲಿ ನಿಂತಿದ್ದಾರಾ? ಹೇಳಿದ್ದಾರೆ. ಒಂದು ಸೀರೆ ಕೊಡಲ್ಲಿ ಕ್ಲಾಸ್ ಹಾಕೋಣ. ತಮ್ಮ ನೀವು ಸೀರೆ ಕೊಟ್ಟಿದ್ದೀನಿ, ನೀನು ಕಾಯಿಂದ ದುಡ್ಡು ಕೊಟ್ಟಿದ್ದೆ. ನಾನು ಸೀರೆ ಕೊಟ್ಟು ಋಣ ತೀರಿಸ್ತೀನಿ. ಅಣ್ಣ ತಮ್ಮ ಹಿಂಗೆ ಇರೋಣ. ಋಣ ತೀರ್ಸೋದೇನು ಬೇಡ. ಯಾವಾಗ ಇರಬಾರ್ದು ಕಣ ಅಂತ ಮಧ್ಯೆ ತಮ್ಮ. ಬಾವನವ ಅನ್ನು ಬಾವ ಹೋಗು ಮಗಳ ಬಾಯಿ ಕಡಿಕೆ. ಮತ್ತು ಅಪ್ಪನ ವರದಕ್ಷಿಣೆ ಕೇಳ್ಬೇಡ, ಹೊರಗೆ ಕೊಟ್ಟ. ಈ ಮಗು ಆರೋಗ್ಯ ಇರಲಿ. ಒಂದ್ಸರಿ ಈ ಜೋಡಿ ಮಕ್ಕಳು ಯಾರು? ಜೋಡಿ ಮಕ್ಕಳು ತಾಯಾರು. ಇನ್ನೊಂದು ಸೀರೆ ಕೊಡಪ್ಪ, ದೇವ ಸೀರೆ ಕೊಡಪ್ಪ. ನನ್ನ ನಾನು ಇಂಗ್ಲೀಷ್ ಮೀಡಿಯಂ ಬೈತಾ ಇಲ್ಲ. ಒಂದು ಶಾಲೆಯಲ್ಲಿ ನಮ್ಮ ಮಗ ಓದ್ತಿದ್ದ ಬೆಂಗಳೂರಲ್ಲಿ. ಆ ಶಾಲೆಯಲ್ಲಿ ನೀರು ಕುಡಿಸ್ತಾರ, ಬಿಸ್ಕೆಟ್ ತಿನ್ನಿಸ್ತಾರ. ನಂಗೆ ಗೊತ್ತೇ ಇಲ್ಲ. ನಾನು ದೇವರ ಇದರ ಟೆನ್ಷನ್, ಎದುರುಗಡೆ ಟೆನ್ಷನ್ ಇದೆ, ಯಾವತ್ತು ಎದುರುಗಡೆ ಟೆನ್ಷನ್ ಅಲ್ವಾ. ನಾನು ಒಂದು ದಿವಸ ಮಗು ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ರೆ ಯಾರೋ ಒಂದು ಇಂಥ ತಂಗಿ ಡಾಕ್ಟ್ರು ನಾನು ಈ ಮಗು ನೀರೇ ಕುಡಿಯಲ್ಲ ಅಂತ. ನಾನು ಅವ್ರು ಮನೆ ಬಂದು ಕೇಳಿ ಹೌದು ನೀರು ಕೊಡೋಂಗಿಲ್ಲ ಅಂತೆ. ನಾನು ಇಂಥ ಹೋಗಿಲ್ಲ ಬೆದ್ದಿ ನೀರು ಕೊಡೋಂಗಿಲ್ಲ, ಬಿಸ್ಕತ್ ಹಾಕಿ ಕೊಡ್ತೀನಿ ಅಂತ. ಅವತ್ತು ನಾನು ಶಾಲೆನೇ ಬಿಟ್ಟಿದ್ದೆ. ಇವತ್ತು ನನ್ನ ಮಗ ಚೆನ್ನಾಗಿದೆ, ಕನ್ನಡ ಬಿಟ್ಟಿದ್ದೆ. ಶಾಲೆಗಳಲ್ಲಿ ಕುಂಕುಮ ಇಟ್ಟಂಗಿಲ್ಲ, ಊಟ ಮಾಡಿಸಂಗಿಲ್ಲ, ನೀರು ಕುಡಿಸಿಲ್ಲ ಅಂತ ಶಾಲೆಗಳಿಗೆ ನೀವು ಶಾಲೆ ಮಕ್ಕಳು ಕಳಿಸೋ ಅವಶ್ಯಕತೆ ಇಲ್ಲ. ಆ ಸಂಘದವರು, ಆ ಟ್ರಸ್ಟರು ಅಂತ ಎಲ್ಲರೂ ಅಲ್ಲ, ಅಂಥ ಟ್ರಸ್ಟರು ಅಂಥ ಶಾಲೆ ಮಕ್ಕಳು ಅವರೇ ಪಾಠ ಮಾಡ್ಕೊಳ್ಳಿ. ನಮ್ಮ ಮಕ್ಕಳ ಬಗ್ಗೆ ನಾವು ಗಮನ ಹರಿಸ್ತಾನೆ. ಇವತ್ತು ನೋಡಿ, ನನ್ನ ಮಗಳು ಎಳಿ ಮತ್ತು ಕೇಳಿಕೆ ಚೆನ್ನಾಗಿರೋದು. ಸರ್ ನನ್ನ ಮಗಳಿಗೆ ಆಶ್ರಮ ಮಾಡಿ ದಯವಿಟ್ಟು ಲೇವರೆಲ್ಲ. ನನ್ನ ಮಗಳಿಗೆ ಭಾಳ ಖುಷಿ ಆಗ್ತದೆ. ಅದರಿಂದ ನಾನು ಕೂಡ ಸೇರಕ್ಕೆ ಮುಂದೆಯಾ ವರದಕ್ಷಿಣೆ ಏನು ಕೇಳ್ಬಿಡೋಣ ಅಂತ ನಾನು. ಈಗ ಎಲ್ಲ ಮನೆಗೂ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳು ಅವ್ರು ಕಟ್ಕೊಟ್ಟು ಸಾಕಿರ್ತಾರೆ. ಹೇಳ್ತಾರಣ್ಣ, ನಾವು ಬೇರೆ ಬಗ್ಗೆ ಮಾತಾಡೋದು ಏನು ಮಾಡಬಾರ್ದು. ದಯವಿಟ್ಟು ಈಗ ಉದಾಹರಣೆ, ನನ್ನ ಮಗಳು ಅವತ್ತು ನಾನು ಎದುರಿಲ್ಲ, ಬಟ್ ಅವನು ಎದುರಿದ್ದ. ಬಟ್ ನೀನು ಹಂಗೆ ಆಗ್ತೀಯ ಅಂತ ಅಂದ್ಕೊಂಡಿಲ್ಲ. ಬಟ್ ಅವತ್ತು ಏನಾಯಿತು ತುಳಿಗೆ ಹುಷಾರಿಲ್ದಂಗಾಗಿ ಕೈ ಕಾಲ ಇದು ಮಾಡೋಕೆ ಆಗ್ತಿರ್ಲಿಲ್ಲ. ನಾನು ಈಗ ಬಂದು ಕರ್ಕೊಂಡು ಇಲ್ಲಿ ಬಂದು ಒಂದ್ಸರಿ ತೋರಿಸ್ಕೊಂಡು ಹೋದಾಗ ಅಮಾವಾಸ್ಯೆ ದಿವಸ ಬರೋಕ್ಕೆ ಹೇಳಿದರು. ಅಮಾವಾಸ್ಯೆ ದಿವಸ ಬಂದಾಗ ನಾವು ತಾಳ್ಮೆಯಿಂದ ಬೆಳಗಿದ ಸಂಜೆವರೆಗೆ ಕಾದ್ವಿ. ತಾಳ್ಮೆಯಿಂದ ಬೆಳಗಿದ ಸಂಜೆವರೆಗೆ ಕಾದ್ವಿ. ಕೊನೆಗೆ ತಾಯಿ ಶಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದು, ಆರತಿ ಎತ್ತಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದು. ನಮ್ಮ ಕೈಲೇ ಸೇವೆ ಮಾಡ್ತೀವಿ ಅನ್ನೋದು ತಂದು ಕೊಟ್ಟಿದ್ದೀವಿ. ಇವತ್ತು ಆರತಿ ತೀರ್ಸಕ್ಕೆ ಬಂದಿದ್ದೀವಿ. ಅವತ್ತು ಬಂದು ಹೋದ್ಮೇಲೆ ಕಾದ್ರೆ ಏನು ಮಾಡ್ತಾರೆ ಅಂತ ಹೇಳೋದು ಜನಕ್ಕೆ ಅರ್ಥ ಆಗಲಿ. ಇಲ್ಲಿ ಅಣ್ಣರು ಏನು ಮಾಡ್ತಾರೆ? ನಾನು ಬೆಳಿಗ್ಗೆ 9 ಗಂಟೆಗೆ ಬಂದನು, ಸಾಯಂಕಾಲ 5 ಗಂಟೆವರೆಗೂ ಇಲ್ಲಿ ಕಾದಿದ್ದೀನಿ. ನನ್ನ ಮಗಳಿಗೆ ಏನು ಕೈಕಾಲು ಬರ್ತಿರ್ಲಿಲ್ವೋ, ತಾಯಿ ಶಕ್ತಿಯಿಂದ ಗುರುಗಳು ನನ್ನ ಮಗಳನ್ನ ಮುಟ್ಟಿ ಅಪಾರ್ಥ ಮಾಡ್ಕೊಂತೀವಲ್ಲ ಜನ. ಬೇರೆಯವ್ರು ಅಪಾರ್ಥ ಮಾಡ್ಕೊಂತಾರೆ. ಸುಮಾರು ಜನ ಸರಿ ಹೇಳಿದ್ದಾರೆ, ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಅಂದರೆ ಸ್ವಾಮೀಜಿನ ಹೇಳಿರೋದು ನಮಗೆ ಗೊತ್ತಿಲ್ಲ, ಬೇರೆ ಬಾಯಲ್ಲಿ ನಾವು ಕೇಳಿಲ್ಲ. ಹಂಗಾಗಿ ನಮಗೆ ಮಾಡಿರೋದಿಲ್ಲ, ಬೇರೆ ಮಾಡಿ ನೋಡೋಣ ಕಲ್ತ್ಕೊಂಡಿವಣ. ನನಗೇನು ಮಾಡಿಲ್ಲ ಯಾರು, ಬೇರೆ ಮಾಡೋದು ನಾನು ಮುನ್ಸೂಚನೆ ಹುಷಾರಾಗಿರ್ತೀನಿ. ಹೇಳು ಅದು ಯಾಕೆ ಮುಟ್ಟಬೇಕು, ಏನು ಮಾಡಬೇಕು ಅಂತಾರೆ. ಅವ್ರ ಮಗಳನ್ನು ಅವ್ರು ಸರ್ ಮಾಡಿಕೊಟ್ಟಿದ್ದಾರೆ. ನಂಗೆ ಅದು ತುಂಬ ಒಂದು ಹೇಳ್ಬಾರ್ದು. ಖುಷಿ ಆಗುತ್ತೆ. ನನ್ನ ತಮ್ಮ ಇದ್ದೀನಿ ಅಂತ ಹೇಳು. ಹೌದು, ನಾನು ಅವ್ರಿಗೆ ತಮ್ಮ. ನಾನು ಇಲ್ಲಿ ಬರ್ತಾ ಇರೋದು ಇದು 15ರಿಂದ 16ನೇ ಸರಿ ಇರ್ಬೋದು. ಅದೇ ಸರಿ ಬರಲಿ, ಅವನ್ನ ಮಣ್ಣು ಬರ್ತಾನೆ, ತಮ್ಮ ಬರಕಲ್ಲಿ ಬಂದಾನೆ. ನಾನು ಇವತ್ತು ಹೆಮ್ಮೆ ಪಡ್ತೀನಿ. ಅವತ್ತು ನನ್ನ ಮಗಳು, ನಾನು ಅಂದ್ಕೊಂಡಿದ್ದೆ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ. ನನಗೂ ಮಗಳಿರೋಳು ಈ ಥರ ಹೇಳ್ತೀನಿ. 15 ವರ್ಷ ಮಗಳಿರೋಳು. ಇವಳು ಅರ್ಧ ಬರ್ಧ ದತ್ತ 3 ದಿನ ದತ್ತಾಂಡಿಲ್ಲ. ನನ್ನ ಮಗಳು ಇವತ್ತು ಚೆನ್ನಾಗಿ ಓಡಾಡ್ತಾಳೆ ಅಂದರೆ ಆ ದೇವ್ರ ಶಕ್ತಿ. ಫಸ್ಟ್ ನನ್ನ ತಮ್ಮ ನಿಜವೂ ಹೇಳ್ಬೇಕು ಅಂದರೆ, ಇವನಿಗೆ ಯಾಕೆ ಇವನು ಹೊಗಳ್ತೀನಿ ಅಂದರೆ, ಒಂದು ಮಾತು ಲೇಟ್ ಆಗುತ್ತಲ್ಲ ಅಂತ ಅವ್ನು ಭಯ ಬರಲೇ ಇಲ್ಲ. ಬಟ್ ಒಂದೇ ಕಿವಿ ಮಾತು ಹೇಳಿದೆ ಅವನಿಗೆ, ತಮ್ಮ ವೆಯ್ಟ್ ಮಾಡು ಅಂತ. ಇವತ್ತು ಮಗಳು ಚೆನ್ನಾಗಿರುತ್ತೆ ಇವ್ನು ಕಾದಿಕ್ಕೆ. ಆಮೇಲೆ ಅಮ್ಮನ ಶಕ್ತಿ ನಂಬಿರುತ್ತೆ. ಈ ಕೈ ಮಾತ್ರ ನಂದಲ್ಲ, ದೇವರಿಂದ ಆಶೀರ್ವಾದ. ನೀವಿಂಥ ಮಕ್ಕಳು ಯಾರು ದಯವಿಟ್ಟು ಕೆಟ್ಟದ್ದು ಮಾಡಬೇಡಿ. ಕರೆಕ್ಟೇನಪ್ಪ? ಕೆಟ್ಟದ್ದು ಮಾಡಬೇಡಿ, ಅವ್ರನ್ನ ಕೆಟ್ಟ ನೋಡಬೇಡಿ. ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳು ಅಂತ ಅವ್ರನ್ನ ನಂಬ್ಕೊಳ್ಳಿ. ಕರೆಕ್ಟೇನಣ್ಣ? ಕರೆಕ್ಟ್ ಅಲ್ವಾ? ಇವತ್ತು ನಮ್ಮ ಮಗಳಿಗೆ ಒಂದ್ಸರಿ ನಾನು ಆರತಿ ಮಾಡಕ್ಕೆ ಬಂದಾಳೆ, ಬೆರಕೆಯಲ್ಲಿ ಬಂದಾಳೆ, ಏನು ತಂದಿಲ್ಲ ಅದ್ರ ಹೊತ್ತಿಗೆ. ನೆನೆ ಬೆರಡ ಆಯ್ತು, ಹಂಗೆ ಬಂದಾಳು. ಇರಲಿ, ಯಾವುದೋ ಒಂದು ಕ್ಲಾಸ್ ಹಾಕೊಂಡು ಮಗಳು ಚೆನ್ನಾಗಿದ್ದಾಳೆ. ಎಲ್ಲಕ್ಕೆ ಅವ್ರು ಕೂಡ ಫ್ರೀ ಹಾಕಿ ಬಂದು ಹೊರಪ್ಪ ಅಂದರು. ಈಗ ಇವತ್ತು ನಾನು ನಿಮ್ಗೆ ಬಿಡ್ತೀನಿ. ಇದೇ ಥರ ಇರು. ಯಾರು ಆಡ್ಕೊಂಡು ಅರ್ಥ ತೆಗಿಬೇಡ. ದೊಡ್ಡಪ್ಪನ ಕಾಯಿ ಯಾವ ಒಂದು ವೇಳೆ ಎಷ್ಟು ಮಕ್ಕಳಾಗ
2 ಅವಳಿ ಜೋಳಿ ಇಲ್ಲೇ ಹೆಸರಿಕ್ಕಿದ್ದು ನೀವೇ ಎಕ್ಕಿಸೋದು. ನೋಡಿ ಮಕ್ಕಳಾಗಿಲ್ಲ ಅಂತ ಬಂದಿದ್ದ ಮಕ್ಕಳಾಯ್ತವೆ, ಹೆಸರಿಕ್ಕಿದ್ದೀನಿ. ಈಗ ಏನಂತ ಬಂದೇನು ಕೇಳಿಸ್ಕೊಳ್ರಂಗೆ ಜನ ಬೈತಾರೆ. ಈಗ ಆಟ ಮಾಡ್ತಾ ಬಂದ ನೋಡಿ ಹಿಂಗೆ ಮಕ್ಕಳಾಯ್ತು ತಪ್ಪಿಗೆ ಫಸ್ಟ್ ಮಕ್ಕಳಿಲ್ಲ ಅಂತ ಬಂದ, ಈ ಮಗು ಆಟ ಮಾಡುತ್ತೆ ಅಂತ ಬಂದ. ನೋಡಿ ಎಂತ ಕರ್ಮ ನಮ್ದು. ಮಗು ಆಗಂಗೆ ದೇವ್ರಿಗೆ ಆಶೀರ್ವಾದ ಮಾಡಿದ್ದೆ ಅಲ್ಲ ಹಂಗಾರೆ. ಈಗ ತಪ್ಪಾಯ್ತಪ್ಪ ಇನ್ಮೇಲೆ ಯಾರಿಗೂ ಮಾಡಲ್ಲ. ಇಲ್ಲ ಹಂಗೆಲ್ಲ ಇದು ಮಾಡಬೇಡಿ. ಮಕ್ಕಳೇ ದೇವರಿದ್ದಂಕಂತಮ್ಮ. ಎಷ್ಟೋ ಮಕ್ಕಳು ಮಾತಾಡ್ತಾರೆ, ಎಷ್ಟೋ ಮಕ್ಕಳು ನಡೀತಿಲ್ಲ, ಎಷ್ಟೋ ಮಕ್ಕಳೇ ಇಲ್ಲ ಎಂತಮ್ಮ. ಎಷ್ಟೋ ಮಕ್ಕಳು ಮಾತಾಡಿ ನಡೀತಾನೆ ಇಲ್ಲ ಕಣಪ್ಪ. ಖುಷಿಯಾಗಿರಪ್ಪ, ನನ್ಬೇಡ ಕಣ. ಅದಕ್ಕೆ ನಾ ಬೈತಾನೆ ಇರ್ತೀನಿ ಕಣೋ ಲೈವಲ್ಲಿ. ಮೊನ್ನೆ ಒಂದು ಯಾರೋ ಬಂದಿದ್ದು ಅಮ್ಮ 18 ವರ್ಷ ನಂಗೆ ಮಗು ಆಯ್ತು, ಗುಡ್ ನ್ಯೂಸ್ ಒಳ್ಳೇದಂದ್ರೆ ಭಾಳ ತರಲೆ ಮಾಡ್ತಾನೆ ಅಂದ್ಬಿಡ್ತು. ಬೇಜಾರಾಗ್ಬಿಡ್ತು ನನಗೆ. 18 ವರ್ಷ ಮಗು ಆಯ್ತು ಖುಷಿಗೆ, ಮಗಳಿಲ್ಲ ಅಂತ ತರಲೆ ಮಾಡುತ್ತೆ ಅಂತ. ತಮ್ಮ ಬುದ್ಧಿವಂತ ಅದನ್ನ ಅತಿ ಬುದ್ಧಿವಂತ ಅಲ್ಲ, ಭಾಳ ಬುದ್ಧಿವಂತ. ಗೊತ್ತಾಗಲ್ಲ ತಮ್ಮ ನಿಮ್ಮ ಕಡೆ ಸಪೋರ್ಟ್ ಮಾಡೋದು. ಲೈ ಮಕ್ಕಳು ಆಡ್ಲಿ ಬಿಡ ನೋಡಕ್ಕೆ ಅಂತ ಎಂತ ದತ್ತಮಲ್ಲ ನೀನು ನನಗೆ ಎಲ್ಲ ಅಣ್ಣ ಇಲ್ಲ ಇಲ್ಲ ಮೆಕ್ಕೆ ಮೇಲೆ ಅಂಟಲ್ಲ ಮೀಟಿಂಗ್ ನಾವು ಸ್ವಲ್ಪ ಹೋಗ್ಲಿದ್ದು ಚೇರ್ಮನ್ ಹಿಂಗಡೆ ಬಿದ್ದೀವಿ ನಾವು. ನಮ್ಮಪ್ಪ 6 ವರ್ಷ ಇದ್ದ ಊರು ಬಂದ್ರಂತ. ನಮ್ಮಪ್ಪ ತೀರೋದ್ರು ಅಂತ. ನಮ್ಮ ಅಜ್ಜಿ ತಾರಿಕಟ್ಟಿ ಹೋಯ್ತು. ನಮ್ಮಪ್ಪ ಅಲ್ಲಿಂದ ಇಲ್ಲಿ ಬಂದ. ನಮ್ಮ ಮೂಲದ ಊರು ಹೊಗರಳ್ಳಿ ನಾವು. ನಮ್ಮೂರಲ್ಲಿ ಹಾಂ ಚೆನ್ನಾಗಿದೆ ಕದಂಗಾರೆ. ಮನೆ ಫೋಟೋ ಹಾಕೊಂಡಿಯಾ, ಸೇರ್ ಹಾಕೊಂಡಿಯಾ? ಯಾವ ಮನೆಯವರು ನೀವು? ಯಾವ ಥರ ಮನೆಗೆ ಬಂದು ಒಂದೆಲ್ಲ ಕಾಫಿ ಕೊಡ್ತೀಯಾ? ಹಾಂ ಬರ್ತೀನಲ್ಲಿ ನಿಮ್ಮೂರಿಗೆ ಗೇಟಲ್ಲಿ ಇದೆಯಂತಾರ, ದನಿಮ್ ಫಾರಮ್ ಇದೆ ಅಂತಲ್ಲ, RTS ಇದೆಯಾ? ಅಷ್ಟು ಸಿಗ್ತಾವ? ಹೇಳ್ತೀಯ ನಂಗೆ ಸರಿದಾವ ಅಂತ ಹೇಳ್ತೀಯಾ? ಫೋನ್ ಇರ್ತಾ ಇಲ್ಲ, ನಂಗೊಂದು RTS ಬೇಕು. ಹಾಂ ಅಷ್ಟಿಗೆ ದೇವರಿಗೆ ಹಾಲು ಕೊಡೋಕ್ಕೆ ಅಂತ ವಿದ್ಯಾರ್ಥಿ ನೋಡಿ ಹೇಳ್ತೀಯ. ಗೊತ್ತಾಗುತ್ತಲ್ಲ ಅಷ್ಟು ರೈತ ತಂದು ಇದು. ಹಾಂ ನೀವು ನಂಬರ್ ನಾನು ಬೈಯೋದೇ ಬೇಡ. ಬೈಯೋದು ಬೇಡ ಅಂದ್ರೆ ಬಿಡ್ತೀನಿ ನೋಡಿ. ಅವ್ರು ಬೈ ವಿಚಾರ ಮಾಡಿದ್ದೀನಿ ಅಮ್ಮ. ಮತ್ತೆ ಸೆಟ್ ಮಾಡಬಾರ್ದು ಕಂಡ ಅಪ್ಪ ಅಮ್ಮನ ಸಾಕು. ನಿಮಗೆ ಒಳ್ಳೆ ಜೀವನ ಇವತ್ತು ಖುಷಿ ಆಗುತ್ತೆ ನನಗೆ. ನನ್ನ ಬಗ್ಗೆ ಹುಡುಗಿ 2 ಸರಿ ಕರೆದೆ. ಕಾಲೋದ ಬೈಯಿದ್ನ ಚೆನ್ನಾಗಿ ಬೈತೀನಿ ನಾನು ಅಂದಾದ್ರೆ ಬೈಯಿದ್ದು ನಾನು. ಯಾಕೆ ಅಂತ ಕೇಳಿ ಎರವೇರಿ ಕೂಡ ಕಾಲೋದಕ್ಕೆ ಸತ್ವಂಗ ಇದ್ದ ಬದುಸಲ ಅಂತ ಹೇಳಿದ್ದೆ. ಲಾಸ್ಟಿಗೆ ಅವ್ರ ಅಮ್ಮನ ಕಡೆಯಿಂದ ಅಪ್ಪಾಜಿ ಕಡೆಯಿಂದ ಉಳಿಸಿದ್ದೀನಿ. ಬೈದಿದ್ದು ಖುಷಿಯಾಗೇನೆ ಬೈಲೇ ಬೇಡ ನಾನು. ಒಳ್ಳೇದು ಬೈದಿನಲ್ವಾ? ಕಾಲು ಚೆನ್ನಾಗಿತ್ತಂದ್ರೆ ನೋಡಿ. ಅವತ್ತು ಕಾಲು ಓದ್ಕೊಂಡು ಬಂದಿದ್ದ, ನನಗೆ ಭಯ ಆಯಿತು. ಇವತ್ತು ಚೆನ್ನಾಗಿದೆ ಅಂತಮ್ಮ. ಮತ್ತೆ ಮಜ್ಜಿಗೆ ಸ್ವಂತ ಗಾಡಿ ಯಾರಿದೆಯಾ? ಕಾರು ಬೈಕು ಹೊಸಲ್ವಾ? ಯಾವ ರೈತರು ಯಾರಿದ್ರು? ಕೈತಿ ರೈತರು ರೈತರುಗಳು ಒರಿಜಿನಲ್ ರೈತರು. ದನಕರ ಸಾಕಿ ಯಾರಿದ್ದೀರ? ಇವನೇ ಸಾಕಿ ಬರಲ್ಲ ಕೈತಿಯಾ? ಹಸುಗಳು ಸಾಕ್ತಾರೆ. ಕಾಸು ಹಾಕ್ರ ಹಾಂ. ನಿಮಗೂ ದೇವರ ಆಶೀರ್ವಾದ ಕೊಡಲಿ, ನಿಮಗೂ ಶುಭ ದಿನ ಬರಲಿ, ನಿಮಗೂ ಉದ್ದ ಕೊಡಿ. ಹೇಗೆ ಖರ್ಚು ಮಾಡಿ ಬಡಬಗ್ರಿ ಕೊಡಿ. ದನದ ಸಾಕಿದಿಂದ ನಿನ್ನೆ ಪುಣ್ಯವಂತ ಸತ್ಯಾನ ಕಲ್ಯಾಣ. ಈಗ ನೀನು ಆಶ್ವಾಸ ಸಾಕು ಒಂದೇ ಆಶ್ರಮ ಮಾಡಿದ್ರು ಅರೆ ಮತ್ತೆ ನಿನ್ನೆ ನಾನು ನೋಡ್ತಾ ಇದ್ದೆ. ನಾನು ಒಂದ್ಸರಿ